कुंज बिहारी।
ओम नमो भगवते वासुदेवाय। 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 कृष्ण करुणा सिंधु दीनबंधु जगत्पते गोपेश गोपिका कांत राधाकांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिने नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यदेशकारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम राम हरे हरे। मुखं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं श्रीगुरुलिङ्गदाय। हरे कृष्ण। ಎಲ್ಲ ಭಕ್ತರಿಗೆ ಸ್ವಾಗತ, ವಿಶೇಷ ಸ್ವಾಗತ ನಮ್ಮ ಮಂಜುನಾಥ ಹೆಸರು ದೀಕ್ಷಾ ಪಡ್ಕೊಂಡಾರಿಗೆ ಅವ್ರ ಮನೋವಾಗಲ್ಲ ಮುರಾರಿ ಮುರಾರಿ ಹರೇ ಇನ್ನು ಇವತ್ತಿನ ವಿಷಯ ಭಗವದ್ಗೀತಾ ಯಥಾರೂಪ 9.26 ಒಂಬತ್ತನೇ ಅಧ್ಯಾಯ 6ನೇ ಶ್ಲೋಕ. ಬಹಳ ಮಹತ್ವದ ಶ್ಲೋಕ, ಪ್ರಸಿದ್ಧ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ यो मे भक्त्या प्रयच्छति तदहं भक्त्युपहर्तम् अश्नामि प्रयत्नात्मनः। पत्रं पुष्पं फलं तोयं यो मे भक्त्या प्रयच्छति तदहं भक्त्युपहर्तम् अश्नामि प्रयत्नात्मनः।
पुष्पं फलं तोयं यो मे भक्त्या प्रयच्छति तदहं भक्तियोपार्थम् अश्नामि प्रयतात्मनः पत्रं पुष्पं फलं तोयं यो मे भक्त्या प्रयच्छति तदहं भक्तियोपार्थम् अश्नामि प्रयतात्मनः पत्रं पुष्पं फलं तोयं यो मे भक्त्या प्रयच्छति तदहं भक्त्योपहृतम् अश्नामि प्रयतात्मनः पत्रं पुष्पं फलं तोयं पत्रं पुष्पं फलं तोयं यो मे भक्त्या प्रयच्छति यो मे भक्त्या प्रयच्छति तदहं भक्त्या उपहरितम् तदहं भक्त्योपहृतम् अश्नामि प्रयतात्मनः अश्नामि प्रयतात्मनः पत्रं पुष्पं फलं तोयं यो मे भक्त्या प्रयच्छति तदहं भक्त्योपहृतम् अश्नामि प्रयतात्मनः पत्रं पुष्पं फलं तोयं यो मे भक्त्या प्रयच्छति तदहं भक्त्योपहृतम् अश्नामि प्रयतात्मनः ಅನುವಾದ ಮತ್ತು ಭಾರತ ಶ್ರೀನಾಥ್ ಪ್ರಭುಪಾದರಿಂದ ಜಯ ಶ್ರೀರಾಮ Translation English and everybody. If one offers me with love and devotion a leaf, a flower, a fruit, or water, I will accept it. ಇವತ್ತಿನ ಶ್ಲೋಕ ಪ್ರಾರಂಭ ಮಾಡುವ ಮುಂಚೆ ಸ್ವಲ್ಪ ಹಿಂದೆ ಪಡ್ಕೊಂಡು ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಇದೇ ಅಧ್ಯಾಯದಲ್ಲಿ ಅನನ್ಯಶ್ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಏನರ್ಥ ಇದೆ? ಅನನ್ಯಶ್ಚಿಂತಯಂತು ಮಾಂ ಬಹಳ ಮಹತ್ವದ ಶಬ್ದದ ಇದು. ವಿದೌಟ್ ಡಿವಿಯೇಷನ್, ಮೇಲೆ ಒಮ್ಮೆ ಅಲ್ಲ, ಸತತ ಕೃಷ್ಣನ ಬಗ್ಗೆ ಅನನ್ಯಶ್ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ. ಪರ್ಯುಪಾಸತೆ ಶಬ್ದ ಏನು ಅರ್ಥ ಕೊಟ್ಟಾರೆ? ದೇ ವರ್ಷಿಪ್ ಮೀ ಪ್ರಾಪರ್ಲಿ, ಸರಿಯಾಗಿ ಪೂಜೆ ಮಾಡ್ಲಿಕ್ಕೆ ಯಾರ ಅನನ್ಯಶ್ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ. ಇಂಥವರಿಗೆ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದ್ದಿದ್ದ ಆಧ್ಯಾತ್ಮಿಕ ಸಂಪತ್ತು ಕಾಯ್ತೀನಿ, ಕಡಿಮೆ ಬಿದ್ದಿದ್ದ ಮತ್ತೆ ಕೊಡ್ತೀನಿ. ಈಗ ಅನುಭವ ಆಗ್ಯದ ನಿಮ್ಮ ಜೀವನದಾಗ ಇದ್ದಿದ್ದೆಲ್ಲ ಕೃಷ್ಣ ಕಾದಾನೆ. ಆಧ್ಯಾತ್ಮಿಕ ಸಂಪತ್ತು ಕಡಿಮೆ ಬಿದ್ದಿದ್ದು ಕೊಡತ್ತಾನೆ, ಇಲ್ಲೇ ಸಿಗತ್ತದಲ್ಲ. ನಿಮ್ಗೆ ಏನ್ ಬೇಕಾಗಿತ್ತು ಮತ್ತೆ ದೇವರು ಅನುಕೂಲ ಮಾಡಿಕೊಟ್ಟಾರ. ಮತ್ತೆ ಇಲ್ಲಿ ಬರ್ಲಿಕ್ಕಂತ ಗೋವರ್ಧನ ರಾಯಪ್ಪವರಿಗೆ ಇಸ್ಕಾನ್ ಸಂಪರ್ಕ ಬಂದು ದೀಕ್ಷಾ ಪಡ್ಕೊಂಡೆಲ್ಲ ಒಂದೊಂದೊಂದಲ್ಲ ಏನು ಬಿಟ್ಟಿದ್ವಿ ಹಿಂದೆ ಮತ್ತೆ ಭಗವಂತಿಗೆ ಮತ್ತೆ ಅನುಕೂಲ ಮಾಡಿಕೊಡ್ತಾರೆ. ಈ ಮಾತು ಏನು ಬಿಡ್ತೀವಿ, ಅಲ್ಲಿ ಮತ್ತೆ ಮುಂದೆ ದೇವ ನಮ್ಮನ್ನು ಮುಂದುವರಿತ. ಪ್ರಭುಪಾದ ಉದಾಹರಣೆ ಕೊಡ್ತಾರ, ಒಂದು 100 ಸ್ಟೆಪ್ಸ್ ಅವ. ಈ ಜನ್ಮದಲ್ಲಿ 5 ಸ್ಟೆಪ್ಸ್ ಹತ್ತಿದ್ರೆ ನೆಕ್ಸ್ಟ್ ಲೈಫ್ 6 ಇಂದ ಶುರು. 10 ಹತ್ತಿದ್ರೆ 11, 20, 21, 50, 51. 100 ಮಾಡಿಬಿಟ್ರೆ ಬ್ಯಾಕ್ ಟು ಗಾಡ್. ಎಲ್ಲೇ ಬಿಟ್ಟಿರ್ತೀವಿ ಅಲ್ಲಿ ಮತ್ತೆ ಭಗವಂತ ನಮ್ಗೆ ಅನುಕೂಲ ಮಾಡಿ ಕೊಡ್ತಾನೆ. ಅದೇ ಶ್ಲೋಕದ ಅರ್ಥ. ಪರಿಪಾಸನೆ ಇಂಪಾರ್ಟೆಂಟ್.
ಅದ್ರ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನ, ಯಾರು ಇತರ ದೇವತೆಗಳಿಗೆ ಪೂಜೆ ಮಾಡ್ತಾರ ಅವರು ಪೂಜೆ ಮಾಡೋದು ಅವಿದ್ಯೆ ಪೂರ್ವಕಂ, ರಾಂಗ್ ವೇ, ಇಲ್ಲೀಗಲ್. ಬೇರೆ ದೇವಿ ದೇವತಾ ಪೂಜೆ ಮಾಡೋದು ಅವಿದ್ಯೆ ಪೂರ್ವಕ, ಇಲ್ಲೀಗಲ್, ರಾಂಗ್ ವೇ. ಇಂಡೈರೆಕ್ಟ್ಲಿ ಕೃಷ್ಣ ಮಾಡ್ಲಿಕ್ಕೆ ಕರೆ ಇದು ಸರಿ ಮೆಥಡ್ ಅಲ್ಲ ಅಂತ ಕೃಷ್ಣ ಹೇಳ. ಅದಕ್ಕೆ ಕೃಷ್ಣದ ಡೈರೆಕ್ಟ್ ವರ್ಷಕ್ಕೆ ಮಾಡೋದು ಚಲೋ ಅಲ್ಲ. ನಿನ್ನೇನೋ ದೇವಸ್ಥಾನದಲ್ಲಿ ಉದಾಹರಣೆ ಕೊಟ್ಟೆ, ಬೇರೆ ನೀರು ಹಾಕಿಬಿಟ್ರೆ ಆಯ್ತು, ಇಲ್ಲ ತೊಪ್ಲಿಗೆ ಹಾಕ್ತೀನಿ, ಕಾಯಿಗೆ ಹಾಕ್ತೀನಿ, ಹಣ್ಣಿಗೆ ಅದನ್ನ ಒಂದು ಕೆಲಸ ಅಲ್ಲ, ಬೇರೆ ಕೊಟ್ಬಿಟ್ರೆ ಆಯ್ತು. ಇದೇ ಪ್ರಾಪರ್ ಮೆಥಡ್. ಆಹಾರ ಹೊಟ್ಟೆ ಒಳಗೆ ಹೋದ್ರೆ ಸಾಕು, ತಾನೇ ಶರೀರ ಒಳಗೆ ಎಲ್ಲ ಕಡೆ ಬಂದೇ ಬರ್ತದೆ. ಆಮೇಲೆ ಕೃಷ್ಣ ಏನ್ ಹೇಳಿದ, ಯಾಂತಿ ದೇವ ವ್ರತ ದೇವಾನ್ ಪಿತೃ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಚ್ಛ ಯಾಂತಿ ಮತ್ ಯಾತಿ ಅಭಿಮಾನ್. ಯಾರು ಇತರ ದೇವತೆಗಳಿಗೆ ಪೂಜೆ ಮಾಡ್ತಾರ ಅವ್ರು ಆ ಲೋಕಿಗೆ ಹೋಗ್ಬೇಕಾಗ್ತದೆ. ಅವ್ರ ಲೋಕದ ಅದು ಭೌತಿಕ ಜಗತ್ತೇ ಅದ, ಆಧ್ಯಾತ್ಮಿಕ ಅಲ್ಲ. ಅವ್ರ ಲೋಕ ಅದರಲ್ಲೇ ಭೌತಿಕ ಜಗತ್ತಲ್ಲೇ ಅದ. ಅಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಅರ್ಜುನ ಮಾತ್ರ ಬರುವುದೇ ಮಾಪೇತ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಎಲ್ಲ ಕ್ಲಿಯರ್ ಇದೆ. ನಾವು ಕಣ್ಣು ತೆಗೆದ ಸರಿ ಓದಬೇಕು, ಕಿವಿ ಕೊಟ್ಟು ಸರಿ ಕೇಳಬೇಕು, ಎಲ್ಲ ಕ್ಲಿಯರ್ ಇದೆ. ಮ್ಯಾಟರ್ ಕಣ್ಣು ಜೋಡ್ಕೊತ ಏನ್ ಮಾಡೋದು, ಆಮೇಲೆ ಲಕ್ಷ ಕೊಟ್ಟು ಕೇಳಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಬ್ಯಾಕ್ ಟು ಗಾರ್ಡೆನ್ ಹೋಗೋದು ನಿಶ್ಚಿತ. ಅದಕ್ಕೆ ಯಾಂತಿ ದೇವ ವ್ರತ ದೇವ ಪಿತೃ ಯಾಂತಿ ಪಿತೃವ್ರತ, ಪಿತೃ ಪೂಜೆ ಮಾಡ್ತಾ ಇದ್ರೆ ಪಿತೃ ಲೋಕಕ್ಕೆ ಹೋಗ್ಬಿಡ್ತೀವಿ. ಭೂತಾನಿ ಯಾಂತಿ ಭೂತ ಇತ್ತು, ಭೂತ ಶಾಸ್ತ್ರ ಪೂಜೆ ಮಾಡ್ತಾ ಇದ್ರೆ ಅದ್ರ ಜೊತೆ ಹೋಗಿರ್ಬೇಕು. ಕಡೆಗೆ ನಡೆದ ಯಾಂತಿ ಮತ್ ಯಾತಿ, ಯಾರು ನನ್ನ ಪೂಜಿಸ್ತಾರೆ ಅವ್ರು ಮಾತ್ರ ನನ್ನ ಕಡೆ ಬರ್ತಾರೆ. ಕೆಲವರು ಹೇಳ್ತಾರೆ, ಅವ್ರದೊಂದು ಸ್ಪೆಕ್ಯುಲೇಷನ್, ಆಲ್ ಪಾತ್ಸ್ ಲೀಡ್ ಟು ದ ಸೇಮ್ ಗೋಲ್ ಅಂತ ಕೇಳಿ. ಆಲ್ ಪಾತ್ಸ್ ಲೀಡ್ ಟು ದ ಸೇಮ್ ಗೋಲ್. ಎಲ್ಲೇ ಹೋದ್ರು ಅಲ್ಲೇ ಹೋಗ್ಬಿಡ್ತಾರೆ ಕಡೆ. ಅವ್ರು ಸರಿನೋ ಇದು ಸರಿ ಕೃಷ್ಣ ಹೇಳಿದ್ದಾರೆ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಹೋಗಿ ಯಾವುದೇ ಬಸ್ ಹತ್ರಿ ಬೆಂಗಳೂರು ಹೋಗ್ತಿರೋದಂಗೆ ಆಯ್ತು. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಯಾವುದೇ ಟ್ರೈನ್ ಹತ್ತಿ ಬಿಟ್ರೆ ಮುಂಬೈ ಹೋಗ್ತೀವಿ. ಹೊರಗೆ ಹೇಳಿರ್ತಾರೆ, ಯಾರು ಯಾವುದೇ ಮಾರಿ ಹಿಡ್ಕೊಂಡು ಹೋಗಿ ಕಡೆಗೆ ಅಲ್ಲೇ ಹೋಗ್ತೀರಿ ಅಂತ ಅವ್ರು ಹೇಳ್ತಾರೆ. ಆಲ್ ಪಾರ್ಟ್ಸ್ ಲೀಡ್ ಟು ದ ಸೇಮ್ ಗೋಲ್ ಅಂತ ಅವ್ರು ಹೇಳ್ತಾರೆ. ಇವೆಲ್ಲ ಸ್ಪೆಕ್ಯುಲೇಷನ್, ಸರಿ ಅಲ್ಲ, ರಾಂಗ್ ಅಂತಾರೆ. ಆಮೇಲೆ ಇವತ್ತಿನ ಶ್ಲೋಕದಲ್ಲಿ ಕೃಷ್ಣ ಬಹಳ ಮಹತ್ವದ ವಿಷಯ ಹೇಳಿರ್ತಾನ. ಪತ್ರಂ ಪುಷ್ಪಂ ಫಲಂ ತ್ವಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಾರಕಂ ಕೃಷ್ಣಾಮಿ ಪ್ರಯತ್ನಾತ್ಮ. ಇದು ಈ ಶ್ಲೋಕದಲ್ಲಿ 2 ಸಲ ಒಂದೇ ಶಬ್ದ ಬಂದದ್ದು, ಭಕ್ತಿ. ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಪತ್ರಂ ಪುಷ್ಪಂ ಫಲಂ ತ್ವಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಾರಕ ಅಶ್ನಾಮಿ ಪ್ರಯತ್ನಾತ್ಮ. ಭಕ್ತಿ ಶಬ್ದ ಬಹಳ ಮಹತ್ವ. ವಿತ್ ಡಿವೋಷನ್, ಪ್ರೇಮದಿಂದ ಭಗವಂತರಿಗೆ ಯಾರು ಅರ್ಪಣೆ ಮಾಡ್ತಾರ ಭಗವಂತನನ್ನು ಸ್ವೀಕಾರ ಮಾಡ್ತಾರೆ. ಅವನಿಗೆ ನಮಗ ಅವಶ್ಯದ, ನಮಗೆ ಹಸಿವೆ ಆಗ್ತದೆ, ನೀರಡಿಕೆ ಆಗ್ತದೆ. ನೀರು ಕುಡಿದ್ರೆ ಸಮಾಧಾನ, ಸ್ವಲ್ಪ ಏನಾರ ಪ್ರಸಾದ ತಗೊಂಡ್ಮೇಲೆ ಹಸಿವೆ ಕಡಿಮೆ ಆಗ್ತದಲ್ಲ, ನಮಗೆ ಬೇಕಾಗ್ತದೆ. ಕೊರತೆ ಬಿದ್ದದ್ದು ಬಾಡಿ ಒಳಗೆ. ಕೃಷ್ಣನಿಗೆ ಇಂಥ ಶರೀರ ಇಲ್ಲೇ ಇಲ್ಲ, ದಿವ್ಯವಾದಂತಹ ಶರೀರ. ಅವನಿಗೆ ನಮಗೆ ತಿನ್ಬೇಕ ಕುಡಿಬೇಕಂತೇನಿಲ್ಲ. ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ಭಗವಂತನನ್ನ ಸ್ವೀಕಾರ ಮಾಡ್ತಾರೆ. ಭಗವಂತನ ಪ್ರಸನ್ನ ಮಾಡೋದು ಬಹಳ ಸರಳ. ಮನೆಯೊಳಗ ಜನಕ್ಕೆ ಪ್ರಸನ್ನ ಮಾಡೋದು ಸರಳದ. ಎಷ್ಟೆಲ್ಲ ಗುದ್ದಾಡ್ತಿರ್ತಾರೆ, ಎಲ್ಲರೂ ಪ್ರಸನ್ನ ಮಾಡ್ಲಿಕ್ಕಾಗೋದು. ನಾವೆಲ್ಲ ಪ್ರಸನ್ನ ಆಗ್ತೇವೆ, ಬರೀ ಹೌದಲ್ಲ ಹೋಗ್ತಾರೆ, ನಾವು ಪ್ರಸನ್ನ ಆಗೋದಿಲ್ಲ. ಈ ರೀತಿ ನಮ್ದೆಲ್ಲ ವಾತಾವರಣ. ಯಾರು ಪ್ರಸನ್ನ, ಭಗವಂತನ ಪ್ರಸನ್ನ ಮಾಡೋದು ಬಹಳ ಸರಳ.
ಒಂದು ಪತ್ರ ಪುಷ್ಪ ಫಲ ತೋಯ, ಒಂದು ಎಲಿ. ನೀನೇನೋ ಅಶೋಕ್ ಹೇಳಿದಲ್ಲ, ತುಳಸಿ ದಳ ಮಾತ್ರ ಏನು ಶಿವಾನಂದ ಇದ್ರಲ್ಲ ನಿನ್ನೆ ಕೇಳಿದ್ರಿಲ್ಲ, ತುಳಸಿ ದಳ ಮಾತ್ರ ಏನು, ಒಂದು ತುಳಸಿ ದಳ ಕೃಷ್ಣಗೆ ಭಕ್ತಿಯಿಂದ ಅರ್ಪಣೆ ಮಾಡಿದ. ಜಲಸ್ಯ ಚುರುಕೇನವ, ಒಂದು ಸ್ವಲ್ಪ ನೀರು ಹಾಕಿದ್ರು, ಗಂಗಾಜಲ ನೀರು ಹಾಕಿದ್ರು, ಅಭಿಷೇಕ ಮಾಡಿದ್ರು. ತುಳಸಿ ದಳ ಮಾತ್ರ ಜಲಸ್ಯ ಚುರುಕೇನವ, ಇಷ್ಟು ಮಾಡಿದ ಭಗವಂತನ ಏನು ಹೇಳಿಕತ್ತಲ್ಲ, ವಿಕ್ರೀನಿತೆ ಸ್ವಮಾತ್ಮಾನ, ಇಂಥ ಭಕ್ತರಿಗೆ ನಾನು ವಿಕ್ರಿ ಆಗಿರ್ತೀನಂತ. ಸೋಲ್ಡ್ ಔಟ್. ಯಾವಾಗ ನೀವು ಗಣಪತಿ ಹಬ್ಬದಾಗ ಹೋಗಿರ್ತೀವಿ, ಗಣಪತಿ ನೋಡ್ಲಿಕ್ಕೆ ಚಂದ ಐತೆ ಹಿಂದೆ ಬರ್ದ ಬಿಟ್ಟಿರ್ತಾರ, ಸೋಲ್ಡ್ ಔಟ್ ಅಂತ ಹೇಳಿ ಬುಕ್ ಆಗಿಬಿಟ್ಟಿರ್ತಾರ, ಸಿಗಂಗಿಲ್ಲ. ಹಂಗೆ ಭಗವಂತ ಯಾರ ಭಕ್ತಿಯಿಂದ ಒಂದು ತುಳಸಿ ದಳ ಮತ್ತು ಗಂಗಾಜಲ ನೀರು ಅರ್ಪಣೆ ಮಾಡ್ತಾರೆ ಕೃಷ್ಣಗೆ, ಭಗವಂತನಿಗೆ ತನ್ನ ವಿಕ್ರೀತೆ ಸ್ವಮಾತ್ಮ ಭಕ್ತಿಯ ಭಕ್ತವತ್ಸಲ. ಇದು ಬರೀ ಒಂದು ಕಾಲ್ಪನಿಕ ಅಂತ ಅಲ್ಲ, ಆಕ್ಚುಯಲ್ ಫ್ಯಾಕ್ಟ್. ನಿನ್ನೆ ಹೇಳಿದ್ರು ಅದ್ವೈತಾಚಾರ ಈ ಶ್ಲೋಕ ಗೌತಮಿಯ ತಾಂತ್ರದಾಗಿಂದ ನೆನಪು ಮಾಡಿಕೊಂಡು ಶಾಲಿಗ್ರಾಮ ಶಿಲೆ ಮಾಡಿದ್ರೆ, ಪೂಜೆ ಮಾಡಿದ್ರೆ, ಚೈತನ್ಯ ಮಹಾಪ್ರಭು ನಿತ್ಯಾನಂದರು ಮತ್ತು ಪ್ರಕಟ ಆದ್ರೆ ಅವರಿದ್ದ ದಯಾಕರು ಸೀತಾಪತಿ ಅದ್ವೈತ ಪ್ರೋತ್ಸಾಹ ತಾವ ಕೃಪಾ ಬಾಲ್ಯಪಾಯ ಚೈತನ್ಯ ನಿತಾಯ. ನೀವು ಕರೆದ್ರಿ ಅವರಿಬ್ಬರು ಬಂದ ಕೃಷ್ಣ ಲೀಲೆಯೊಳಗೂ ಬರ್ತದ. ಒಂದ್ಸರಿ ಕೃಷ್ಣ ರುಕ್ಮಿಣಿ ಅಲ್ಲ ಸತ್ಯಭಾಮ. ಸತ್ಯಭಾಮ ಮತ್ತು ನಾರದ ಜೊತೆಗ ಕೂತಾಗ ಹಂಗ ಬೆಟ್ಟಿಂಗ್ ಮಾಡ್ಲಿಕ್ಕೆ ಶರ್ತ್ ಹಾಕ್ತಾರಲ್ಲ, ಬೆಟ್ಟಿಂಗ್ ಮಾಡ್ಲಿಕ್ಕೆ. ಆ ಬೆಟ್ಟಿಂಗ್ ನಲ್ಲಿ ಸತ್ಯಭಾಮ ಏನ್ ಮಾಡಿದ್ರು, ಕೃಷ್ಣನ ಬೆಟ್ಟಿಂಗ್ ಮಾಡಿದ್ರು. ಯುಧಿಷ್ಠಿರ ಹೆಂಗ ದ್ರೌಪದಿಗೆ ಹಂಚಿಬಿಟ್ಟ ಬೆಟ್ಟಿಂಗ್ ನಲ್ಲಿ, ಸತ್ಯಭಾಮ ಏನ್ ಮಾಡಿದ್ರ ಕೃಷ್ಣನ ಬೆಟ್ಟಿಂಗ್ ನ ಹಂಚಿಬಿಟ್ಟು ನಾರದರಿಗೆ ಗೆದ್ದು ಬಿಟ್ಟು, ನಾರದರಿಗೆ ಗೆದ್ದು ಕೂಡ ಕೃಷ್ಣನ ಕೈ ಹಿಡ್ಕೊಂಡು ಕೇಳ್ಕೊಂಡು ಹಾಕ್ತಾವ, ಕೃಷ್ಣನ ನಲಿಪ ನಾನು ಗೆದ್ದು ಬಿಟ್ಟಿದ್ದೆ ನಡೆ ನನ್ನ ಜೊತೆ ಕೃಷ್ಣ ಕೈ ಹಿಡ್ಕೊಂಡು ಹಾಕ್ತ. ಏನು ಗತಿಯನ್ನೇ ಗಂಡನ ಕರ್ಕೊಂಡು ಹೋಗ್ಬಿಟ್ಟಿದೆ ಅಂತವರೆಲ್ಲ ಹಾಕಿದ್ರು ಸತ್ಯಭಾಮ. ಆವಾಗ ನಾರದ್ರು ಹೇಳ್ತಾರ, ಆಯ್ತಂಗಾರ ಕೃಷ್ಣನ ಎಳ್ಳಿ ಬಿಡ್ತೀನಿ, ಅದ್ರ ಬಗ್ಗೆ ಏನಾದ್ರು ಕೊಡ್ಬೇಕಲ್ಲ, ಏನು ಬೇಕು ಹೇಳಿದ್ರೆ ಕೊಡ್ತೀನಿ ಅಂತ. ಆಯ್ತಂಗಾರ ಕೃಷ್ಣನಿಗೆ ಎಷ್ಟು ದುಃಖ ಆಯ್ತಾರೆ, ಅಷ್ಟೇ ದುಃಖದವ್ರು ನನಗೆ ಬಂಗಾರ ಮತ್ತು ರತ್ನ ಅಷ್ಟು ಕೊಟ್ಟು ಬಿಡ್ರಿ, ನಾನು ಬಿಟ್ಬಿಡ್ತೀನಿ ಕೃಷ್ಣನ ಅಂತ. ಅದೇ ದೊಡ್ಡ ವಿಷಯ ಅಂತ ವಿಚಾರ ಮಾಡಿದ್ರು. ತಕಡೆ ತರಿಸಿದ್ರು, ಕೃಷ್ಣನ ಒಂದು ಕಡೆ ಕುಡಿಸಿ, ಈ ಕಡೆ ತಮ್ಮ ಕಡೆ ಇದ್ದಿದ್ದೆಲ್ಲ ಮತ್ತು ರತ್ನ ಇವು ಆಭರಣ ಎಲ್ಲ ತಂದು ಹಾಕಿ ಎಷ್ಟು ತಂದು ಹಾಕಿದ್ರು ತಕಡಿ ತುಲಾಭಾರ ಮಾಡ್ತಾರಲ್ಲ, ತಕಡಿ ಹಿಂಗ ಏನ್ ಹಾಕಿದ್ರು ಸರ ಎಲ್ಲ ರಾಣಿಯರು ತಮ್ಮ ಸ್ಟಾಕ್ ಇದ್ದಿದ್ದೆಲ್ಲ ತಂದು ಹಾಕಿದ್ರಲ್ಲ, ಸರಿ ಬಂತು. ರುಕ್ಮಿಣಿ ಗೊತ್ತಾಯ್ತು, ಆಕಿ ಬಂದ ರುಕ್ಮಿಣಿ ಬಂದು ಇದೆಲ್ಲ ತೆಗೆದುಬಿಟ್ರೆ ಅಂದ್ಕಡೆ ಆಭರಣ ತೀರ ಒಂದು ತುಳಸಿ ದಳ ಇತ್ತು, ಸರಳ ತಕಡಿ ತಿಳಿದಲ್ಲ. ನೋಡಿ, ಒಂದು ತುಳಸಿ ದಳ ಎಷ್ಟು ಇಂಪಾರ್ಟೆಂಟ್ ಅದ. ಭಕ್ತಿಯಿಂದ ಅರ್ಪಣೆ ಮಾಡಿದ್ರು ಭಗವಂತ ಸ್ವೀಕಾರ. ಅಂತ ಭಕ್ತಿ ಇಲ್ಲ ಏನೂ ಸ್ವೀಕಾರ ಆಗೋದಿಲ್ಲ. ದುರ್ಯೋಧನ ಕೃಷ್ಣಗೆ ಆಮಂತ್ರಣ ಕೊಟ್ಟ, ನಿನಗೆ ಗ್ರ್ಯಾಂಡ್ ರಾಯಲ್ ಫೀಸ್ಟ್ ಕೊಡ್ತೀನಿ ಬಾ ಅಂತ ಹೇಳಿದ. ಕೃಷ್ಣ ಹೋದಾಗಲೇ ದುರ್ಯೋಧನ ಕಡೆ ಕರೆದ, ಹೋಗ್ಲಿ. ಇದು ಮಹಾಭಾರತದ್ದು ಪ್ರಾರಂಭ ಆಗೋ ಮುಂಚೆ ಕೃಷ್ಣ ಪಾಂಡವರ ದೂತಾಗಿ ಬಂದಿದ್ದ. ದುರ್ಯೋಧನ ಏನು ವಿಚಾರ ಮಾಡಿದ, ಕೃಷ್ಣಗೆ ಅತಿ ಚಲೋ ತಂಗ ಟ್ರೀಟ್ ಮಾಡಿ ಫಸ್ಟ್ ಕ್ಲಾಸ್ ಗೆಸ್ಟ್ ಹೌಸ್ ಕೊಟ್ಟ, ತಿನ್ಲಿಕ್ಕೆ ಎಲ್ಲ ಚಲೋ ಚಲೋ ಇದು ಸಾಮಾನು ಕೊಟ್ಟು ಕಾಸ್ಟ್ಲಿ ಗಿಫ್ಟ್ ಕೊಡೋದಂತ ಈ ರೀತಿ ಮಾಡಿ ಕೃಷ್ಣನ ಒಳಗೆ ಹಾಕೊಂಡ್ಬಿಡೋಣ ಅಂತ ಲೆಕ್ಕ ಹಾಕಿದ ದುರ್ಯೋಧನ. ಇದೆಲ್ಲ ಮಹಾಭಾರತದಲ್ಲಿ ಅದ. ಟ್ರೈ ಮಾಡಿದ. ಕೃಷ್ಣ ಕರೆದ,
ಬೆಸ್ಟ್ ಅಕಾಮಿಡೇಷನ್ ಕೊಡ್ತೀನಿ ಬಾ ಅಂತ. ಆಮೇಲೆ ಕೃಷ್ಣ ರಿಜೆಕ್ಟ್ ಮಾಡಿಬಿಟ್ಟು ಚಲೋ ಫೀಸ್ ಕೊಡ್ತೀನಿ ಬಾ ಅಂತ ಹೋಗ್ಲೇ. ಕೃಷ್ಣ ಕಡೆಗೆ ಎಲ್ಲಿ ಹೋದ? ವಿದುರನ ಮನೆಗೆ ಹೋದ. ವಿದುರ ಅಂದ್ರೆ ದಾಸಿಪುತ್ರ ಅನ್ಶೋಕ ಐತೆ ಪಾಪ, ಇನ್ನೊಂದು ಅವಕಾಶ ಮಾಡಿದ್ರು. ಮೋಸ್ಟ್ ಇಂಟೆಲಿಜೆಂಟ್ ಎಲ್ಲರಿಗಿನ ಮಹಾತ್ಮ ವಿದುರ. ಕೃಷ್ಣ ಅಂದ್ರು ಎಲ್ಲಿ ಭಕ್ತಿ ಅದ ಭಗವಂತ ಬರ್ತಾನೆ, ಭಕ್ತಿ ಇಲ್ಲ ಅಂತ ರಾಯಲ್ ಫೀಸ್ ಕೊಡ್ತೀನಂದ್ರು ತಗೊಳ್ಳೋದು. ಅದಕ್ಕೆ ಇದು ಪತ್ರಂ ಪುಷ್ಪಂ ಫಲಂ ತೋಯಂ. ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ಕೃಷ್ಣ ಸ್ವೀಕಾರ ಮಾಡ್ತಾನೆ. ಇದರಿಂದ ಕ್ಲಿಯರ್ ಇದೆ, ಕೃಷ್ಣ ನಾವು ಪ್ರಸಾದ ಮಾಡ್ಬೇಕಂದ್ರೆ ಕೃಷ್ಣಿಗೆ ಏನ್ ಬೇಕಾದ್ರೆ ಕೊಡ್ಬೇಕು. ಹೌದಾ? ಅದು ಹೆಂಗೆ ಕೊಡ್ಬೇಕು? ಭಕ್ತಿಯಿಂದ ಕೊಡ್ಬೇಕು. ಈಗ ಯಾರು ಮನೆಗೆ ಬಂದಿರ್ತಾರೆ ಗೆಸ್ಟ್, ಅವ್ರಿಗೆ ಪ್ರಸನ್ನ ಮಾಡಬೇಕಾದ್ರೆ ಏನ್ ಮಾಡ್ಬೇಕು? ಅವ್ರಿಗೆ ಏನ್ ಕೇಳ್ತಾರೆ ಅದು ಕೊಟ್ಟರೆ ಆಯ್ತಲ್ಲ. ಮತ್ತು ಕೇಳ ತೋಳಾರ್ದಂತ ಕೊಟ್ಟರೆ ಏನ್ ಮಾಡ್ಬೇಕು? ಹಂಗ ಕೃಷ್ಣಿಗೆ ಏನ್ ಬೇಕಾಗಿದೆ? ಪ್ಯೂರ್ ವೆಜಿಟೇರಿಯನ್ ಅಂತಿಲ್ಲ. ಮತ್ಸ್ಯಂ ಮಂಡಂ ಬಾಟ್ಲಿಯಂ ಅಂತೆಲ್ಲ ಒಂದಿಲ್ಲ ಶ್ಲೋಕದಾಗ. ಪತ್ರ ಪುಷ್ಪ ಫಲ ತೋಯ ಮತ್ತು ಹಂಗೆಲ್ಲ ಇದ್ದಿದ್ರೆ ಅವ್ನು ಕೊಡ್ಬೋದಾಗಿತ್ತು. ಅಂಡ ಪಂಡ ತಂದು ಕೊಡ್ಬೋದಾಗಿತ್ತು ಕೃಷ್ಣನಿಗೆ. ಅವು ಯಾವ ಇಲ್ಲೇ ಇಲ್ಲ. ಬೇಡ ತೊಳಗಿಲ್ಲ ಕೃಷ್ಣ. ಭಕ್ತಿಯಿಂದ ಇಷ್ಟ ಯಾರು ಬಡವಂತ ಬಡವ ಸಹಿತವಾಗಿ ಇದನ್ನ ಅರ್ಪಣೆ ಮಾಡಿ ಆಧ್ಯಾತ್ಮಿಕ ಪ್ರಗತಿ ಪಡ್ಕೊಳ್ಳಿಕ್ಕೆ ಆಗ್ತದೆ. ಸ್ಪಿರಿಚುವಲ್ ಪ್ರೋಗ್ರೆಸ್. ಈಗ ಕೃಷ್ಣ ನಮಗ ಕಾಣಿಸ್ತಾನ? ಕಾಣಲಿಲ್ಲಲ್ಲ, ಈ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಭಗವಂತನ ಕೃಪಾ ಇದೆ. ಅರ್ಚ ವಿಗ್ರಹದಲ್ಲಿ ಪ್ರಕಟ ಆಗ್ತಾನೆ. ಅರ್ಚ ವಿಗ್ರಹ ಕಾಣಿಸ್ತದೆ. ರಾಧಾಶ್ಯಾಮ್ ಸುಂದರ ಫೋಟೋ ಅಂದ್ರೆ ಅದು ಅರ್ಚ ವಿಗ್ರಹದ ಎಕ್ಸ್ಟೆನ್ಷನ್ ಇದ್ದಂಗೆ. ಕೃಷ್ಣ ಬಲರಾಮ ಗೌರವಿತಾಯ ಎಲ್ಲ ಕಾಣ್ತಾರಲ್ಲ. ಈ ಕಣ್ಣಿಗೆ ಕಾಣೋ ಹಂಗ ಭಗವಂತ ಅರ್ಚ ವಿಗ್ರಹದಲ್ಲಿ ಅವತರಿಸ್ತಾನೆ. ಅರ್ಚ ವಿಗ್ರಹ ಅವತಾರ ಅಲ್ಲಿ ಅವತಾರ ತಗೊಂಡು ನಮ್ಮ ಸೇವೆ ಎಲ್ಲ ಸ್ವೀಕಾರ ಮಾಡುತ್ತೆ. ಅಭಿಷೇಕ ಮಾಡಿರ್ತೀವಿ, ಡ್ರೆಸ್ ಹಾಕಿ ಯಾಕೆ ಮಾಡಿ ನಾನಾ ಥರದ ಭೋಗ ತಯಾರು ಮಾಡಿ ಎಲ್ಲ ಭಗವಂತಗೆ ಅರ್ಪಣೆ ಮಾಡೋದು. ಎಲ್ಲ ಸ್ವೀಕಾರ ಮಾಡೋದು. ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡಿ ಭಕ್ತಿಯಲ್ಲಿ ಪ್ರಗತಿ ಪಡ್ಕೊಂಡು ಅಂತಿಮ ಲಕ್ಷ್ಯ ಜೀವನ ಏನದ? ಅಂತಿಮ ಲಕ್ಷ್ಯ ಪ್ರಯೋಜನ. ಚೈತನ್ಯ ಮಹಾಪ್ರಭು ಹೇಳ್ತಾರಲ್ಲ, ಸರ್ವಶಾಸ್ತ್ರ ಕಹೆ. ಎಲ್ಲಾ ಶಾಸ್ತ್ರ ಹೇಳೋದು ಬೇರೆ, ಮೂರೇ ವಿಷಯ: ಸಂಬಂಧ, ಅಭಿನಯ, ಪ್ರಯೋಜನ. ಮೂರು ವಿಷಯ ತಿಳ್ಕೊಳ್ಳೋದು. ಸರ್ವಶಾಸ್ತ್ರ ಕಹೆ. ಎಷ್ಟು ಗ್ರಂಥವ ಶಾಸ್ತ್ರದ, ಲಕ್ಷಾಂತರ ಶ್ಲೋಕ. ಇಷ್ಟೆಲ್ಲ ಶ್ಲೋಕ, ಇಷ್ಟೆಲ್ಲ ಗ್ರಂಥದಿಂದ ಏನ್ ತಿಳ್ಕೋಬೇಕಾಗಿಲ್ಲ? ಬರೇ ಮೂರು ವಿಷಯ. ಯಾವ್ಯಾವ? ಸಂಬಂಧ, ಅಭಿಧೇಯ, ಪ್ರಯೋಜನ. ಸಂಬಂಧ ಅಂದ್ರೆ ಏನೀಗ? ಈಗಿನ ಕುಟುಂಬದಲ್ಲಿ ಸಂಬಂಧ ಅದಾನೆ ಇಲ್ಲ? ಇವರಪ್ಪ, ಇವರಮ್ಮ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಕಾಕ, ಮಾಮ ಎಲ್ಲ ಸಂಬಂಧ ಅದ ಫ್ಯಾಮಿಲಿ ಒಳಗೆ. ಹಂಗ ಕೃಷ್ಣನ ಜೊತೆಗೂ ನಮ್ಮ ಸಂಬಂಧ ಅದ. ಆ ಸಂಬಂಧ ನಾವು ನಮಗೇನಾಗ್ಬಿಟ್ಟದ? ಈಗ ಮರ್ತು ಹೋಗಿ. ಸಂಬಂಧ ಮರ್ತು ಹೋಗಿದ್ದಕ್ಕ ಸಂಬಂಧ ಹೋಗಿಲ್ಲ. ಈ ಹುಡುಗ ಮನೆ ಅಪ್ಪನ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಾನೆ, ದೂರ ಮರ್ತು ಹೋಗ್ಬಿಟ್ಟದ. ಅವನು ಏನೋ ಮಾಡ್ಕೊತಾ ನಿಂತ್ಬಿಟ್ಟ. ಬರ್ತಿದ್ದ ಸಂಬಂಧ ಹೋಗ್ಯದ. ಎಷ್ಟೇ ಅಂದ್ರೂ ಮತ್ತು ಮಗನೇ. ಹಂಗ ನಾವು ಮರೆತು ಕೂತೀವಿ. ಸಂಬಂಧ ಹೋಗಿಲ್ಲ. ಆ ಸಂಬಂಧ ರೀಎಸ್ಟಾಬ್ಲಿಷಿಂಗ್ ಅವರ್ ಲಾಸ್ಟ್ ರಿಲೇಶನ್ಶಿಪ್ ವಿತ್ ಕೃಷ್ಣ. ಇದು ಕೃಷ್ಣ ಕಾನ್ಷಿಯಸ್ನೆಸ್ ಏನದ? ಟು ರೀಎಸ್ಟಾಬ್ಲಿಷ್ ಅವರ್ ಲಾಸ್ಟ್ ರಿಲೇಶನ್ಶಿಪ್ ವಿತ್ ಕೃಷ್ಣ. ನಮ್ಮ ಸಂಬಂಧ ಇದ್ದಿದ್ದ ನಾವು ಮರೆತು ಹೋಗಿವಿ, ಅದನ್ನ ರೀಎಸ್ಟಾಬ್ಲಿಷ್ ಮಾಡೋಣ ಫಸ್ಟ್. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಇದೇ ರೀತಿ ತನ್ನ ಕುಟುಂಬ ಎಲ್ಲ ಬಿಟ್ಟು ಯಾವುದೋ ದೇಶಕ್ಕೆ ಹೋಗಿ ಏನೋ ಮಾಡ್ಕೊತ
ಎಷ್ಟೋ ವರ್ಷ ಆಯ್ತು, 15, 20, 30 ವರ್ಷ ತನ ಹಂಗೆ ಒಬ್ಬನೇ ಇಟ್ಬಿಟ್ಟಾನೆಲ್ಲೋ. ಅವ್ರ ಊರಿನವ್ರು ಯಾರೋ ಬಂದ್ರು, ಅವ ಇದ್ದ ಜಗಕ್ಕೆ ಬಂದ ಹೇಳ್ತಾರೆ, ಏನಪ್ಪ ಗುರುತಿಸಿದ್ರು, ಬ್ಯಾರನ್ನ ಹಾಕಿಬಿಟ್ಟ, ಗುರುತಿಸಿ ಮಾತಾಡಿಸಿ ಶುರು ಮಾಡಿದ್ರು. ಊರಿನ ಹೋದಲ್ಲಿ ಅಂತೆಲ್ಲ ಕೇಳ್ಕೊಂಡು ಎಲ್ಲ ಮಾತಾಡ್ಲಿಕ್ಕೆ, ನೀ ಬಿಟ್ಟು ಹೋಗಿ ಊರು ಬಿಟ್ಟು ಮನೆ ಬಿಟ್ಟು ಎಷ್ಟು ವರ್ಷ ಆಗ್ತದೆ? 25, 30 ವರ್ಷ ಆಗ್ತದೆ ಬಂದ್ಬಿಟ್ಟಿರ್ತಾರೆ. ನಿಮ್ಮ ಮಗ ಹಿಂಗಾಗ್ಯಾನ ಹಂಗಾಗ್ಯಾನ, ನಿಮ್ಮ ಮಗಳದ್ದು ಏನೆಲ್ಲ ಹೇಳಿಬಿಟ್ಟ. ಅವೆಲ್ಲ ಕೇಳಿ 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 ನೀವು ಹೋಗು ನಡಿ ಅಂತ ಅನಿಸ್ತು. 7 ವರ್ಷ ಆಗ್ತದೆ, ಹೋಗು ನಡಿ ವಾಪಸ್ ಅನ್ನಿಸ್ತು. ಮತ್ತೆ ವಾಪಸ್ ಗುಡಿ ಬರೋದು. ಇದು ಉದಾಹರಣೆ ಕೊಡ್ಲಿಕ್ಕೆ. ಹಂಗ ನಾವು ಕೃಷ್ಣನ್ ಬಿಟ್ಟ ಎಷ್ಟು ವರ್ಷ ನೋಡಿ, ಎಂತ ದೊಡ್ಡ ಅರ್ಥ ಮಾಡಕ್ಕೋತೀವಿ ನಾವು. ಕೃಷ್ಣನ್ ಬಿಟ್ಟ ಎಂಥವ್ರು ಬಿಟ್ಟು ಬಂದೇವು ನೋಡ್ರಿ, ಕೃಷ್ಣನ್ನ ಬಿಟ್ಟು ಬಂದ್ಬಿಟ್ಟು. ಅದಕ್ಕೆ ರೂಪಾಯಿ ಹೇಳ್ತಾರೆ, ಫೂಲ್ಸ್ ಅಂಡ್ ರಾಸ್ಕಲ್ಸ್ ಅಂತಾರೆ. ಇದೀವೋ ಇಲ್ಲ, ಕೃಷ್ಣನ್ ಬಿಟ್ಟು ಬಂದೇವ ಅಂದ್ರೆ ಏನಾಗ್ತೀವಿ ಹೇಳಿ? ಬುದ್ಧಿವಂತರ ಫೂಲ್ಸ್ ಅಂಡ್ ರಾಸ್ಕಲ್ಸ್. ಕೃಷ್ಣನ್ ಅಂತ ಮೋಸ್ಟ್ ಮರ್ಸಿಬಲ್, ಕೃಷ್ಣ ಕರುಣಾ ಸಿಂಧು, ಅವನಿಗೆ ಬಿಟ್ಟಿರ್ತಾಗ ಬಂದೀವಂದ್ರೆ ಎಂತ ಮುಕ್ತನಾಯ್ತಲ್ಲ. ಈಗ ಭಗವಂತನ ಬಗ್ಗೆ ನಾವು ಕೇಳಿ 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 ಏನಾಗ್ತದ, ಹೋಗು ನೋಡಿ ಮತ್ತೆ ವಾಪಸ್ ಕೃಷ್ಣನ ಕಡೆ. ಯಾಕೆ ಆಗಲೇ ಉದಾಹರಣೆ ಕೊಟ್ಟೆ, ಕೇಳಿ 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 ಮತ್ತೆ ಹೋಗಕ್ಕೆ ಅನಿಸ್ತು. ಹಂಗೆ ನಾವು ಭಗವಂತನ ಬಗ್ಗೆ ಕೇಳಿ ಜಪ ಮಾಡುವಾಗೂ ಕೇಳೋದು, ಇವೆಲ್ಲ ಕಥಾ ಕೇಳಿ ನಮ್ಮಲ್ಲಿ ಮತ್ತೆ ಆಸಕ್ತಿ ಡೆವಲಪ್ ಆಗ್ಲಿಕ್ಕೆ ಆಗ್ಬಿಡುತ್ತೆ. ಕೃಷ್ಣನ ಕಡೆ ಅಲ್ಲಿ ಹೋಗೋಣಪ್ಪ, ಅಲ್ಲಿ ಆಕ್ಚುಲಿ ಜಾಯ್ನ್ ಆಗ್ಬೋದು. ಕೃಷ್ಣ ಬಲರಾಮ ಇದ್ದಾರೆ ಕೊಡಲ್ಲ, ಕೃಷ್ಣ ಅದ್ರಾಗ ನಾವು ಇದ್ರೆ ಬರ್ಬೋದು, ಬರಕ್ಕೆ ಬರಂಗಿಲ್ಲ, ಅದ್ರಾಗ ಸೇರ್ಬೋದು. ನಾವು ಏನಾಗ್ಬೋದು ಅಂತಲ್ಲೇ, ಒಂದು ಗಿಡ ಹಾಕ್ಬೋದು, ಒಂದು ಹುಲ್ಲು ಹಾಕ್ಬೋದು, ಒಂದು ಹೂ ಹಾಕ್ಬೋದು, ನೀರು ಹಾಕ್ಬೋದು, ಏನಾರು ಹಾಕ್ಬೋದು. ಅಲ್ಲಿ ಹೋಗಿ ಸೇರಿ ಬರ್ತದೆ. ನಮ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ನಮ್ದು ಕೃಷ್ಣನ ಜೊತೆಗೆ ಒಂದು ಸಂಬಂಧ ಅದ. ಆ ಸಂಬಂಧ ಏನದ, ಆಲ್ರೆಡಿ ಫಿಕ್ಸ್ ಅದ. ಅಂದ್ರೆ ವಾಪಸ್ ರಿಎಸ್ಟಾಬ್ಲಿಷ್ ಮಾಡಬೇಕು. ಯಾವುದೇ ರಾಷ್ಟ್ರದಲ್ಲಿ ಇರ್ಬೋದು, ಶಾಂತ ರಾಷ್ಟ್ರದಲ್ಲಿ, ದಾಸ್ಯ, ಸತ್ಯ, ವಾತ್ಸಲ್ಯ, ಮಾಧುರ್ಯ, ಯಾವುದೇ ರಾಷ್ಟ್ರದಲ್ಲಿ ಇರ್ಬೋದು, ಅಲ್ಲಿ ವಾಪಸ್ ಹೋಗಿ ಕೃಷ್ಣನ ಜೊತೆಗೆ ನಾನು ಮತ್ತೆ ರಿಲೇಷನ್. ಅದಕ್ಕೆ ಫಸ್ಟ್ ಪಾಯಿಂಟ್ ಏನಿದೆ, ಸಂಬಂಧ ಜ್ಞಾನ. ಎಲ್ಲ ತಿಳ್ಕೊಂಡು ನಾವು ಆತ್ಮ ಶರೀರ ಅಲ್ಲ, ಆತ್ಮದ ಭಗವಂತನ ಜೊತೆಗೆ ಏನು ಸಂಬಂಧ ಅದ. ಎರಡನೇದು ಏನಿದೆ, ಅಭಿನಯ. ಅಭಿನಯ ಶಬ್ದಕ್ಕೆ ಏನು ಅರ್ಥ ಆಗ್ತದೆ? ಶಿವಪ್ರಸಾದ್, ಅಭಿನಯ ಟು ಆಕ್ಟ್ ಆನ್ ದಟ್ ರಿಲೇಷನ್. ಯಾವಾಗ ನಮ್ಗೆ ತಿಳಿತದ, ಇವಾಗ ನಮ್ಮ ತಂದೆ ಅಂದ್ರೆ ನಾವೇನು ಬೇಕು, ಅವೈತ್ರಿ ಇರ್ಕೊಳ್ಳೋ ಹೋಗಿ ಅಲ್ಲಿ ಬರ್ತದ, ನಾಯಿ ಮಾಡಿ ತೊಗೊಂಡದ್ರೆ ಅಲ್ಲಿಗೆ ಬರ್ತದ, ಅಲ್ಲಿಗೆ ಬರ್ತದಾಗ ಯಾವಾಗ ತಿಳಿತದ ನಮ್ಮ ತಂದೆ ಬಾ ಅಂದ್ರೆ ಅವ್ರ ಸೇವೆ ಮಾಡಬೇಕು, ಅವ್ರ ಮಾತು ಕೇಳ್ಕೊಂಡು ನೋಡ್ಕೊಂಡು ಹೋಗ್ಬೇಕಲ್ಲ. ರೂಪದಾಗ ಯಾವಾಗಿದೆ ತಿಳಿದ್ ಬಂತು, ನಾವು ಕೃಷ್ಣನ ಅಂಶ ಇದ್ದೀವಿ, ಕೃಷ್ಣನ ನಿತ್ಯ ದಾಸ ಇದ್ದೀವಿ, ಆಯ್ತು ಬಿಡಿ ಇರ್ಕೊಳ್ಳಿ ಬರಂಗಲ್ಲ. ಏನ್ ಮಾಡಬೇಕು, ಆ ಸಂಬಂಧ ತಕ್ಕ ನಾವು ನಡ್ಕೋಬೇಕು. ಆಕ್ಟ್ ಆನ್ ದಟ್ ರಿಲೇಷನ್, ಭಗವಂತನ ಭಕ್ತಿ ಸೇವೆಯಲ್ಲೇ ಬರಬೇಕು. ತಿಳಿತಲ್ಲ. ಎರಡನೇದು ಅಭಿನಯ. ಮತ್ತು ಫೈನಲ್ ಪ್ರಯೋಜನ. ಮಾನವ ಜನ್ಮದ ಅಂತಿಮ ಲಕ್ಷ್ಯ, ಗೋಲ್ ಆಫ್ ಹ್ಯೂಮನ್ ಲೈಫ್. ಕೋಟ್ಯಾಂತರ ರೂಪಾಯಿ ಮಾಡಬೇಕು. ಏನ್ ಮಾಡೋದು, ಮನೆಯಲ್ಲೋ ರೇಡ್ ಹಾಕಿದ್ರೆ ಎಷ್ಟೋ ಕೋಟಿ ರೂಪಾಯಿ ಆಗಲ್ಲ. ಏನ್ ಮಾಡೋದು ತಗೊಂಡು ಅದೋ ಇದ್ರಾಗ ಫೋಟೋ ಮಾಡಿದ್ದಾರೆ, ಕೋಟಿ ಇಷ್ಟು ಕೋಟಿ ರೂಪಾಯಿ ಎಲ್ಲ ಸಿಕ್ಕಾವೆ. ಇದು ಜೀವನದ ಲಕ್ಷ್ಯ ಅಲ್ಲ, ಇದು ಗೋಲ್ ಆಫ್ ಲೈಫ್ ಅಲ್ಲ. ಮಾನವ ಜನ್ಮದ ಅಂತಿಮ ಲಕ್ಷ್ಯ. ನನ್ನ ಕೇಳಿದ ಮಹಾರಾಷ್ಟ್ರದಾಗ ಏನಂತ, ಯಾರೋ ಡೆಪ್ಯೂಟಿ CM ಅಜಿತ್ ಪವಾರ್ ಪ್ಲೇನ್ ಕ್ರಾಶ್ ಈಗ ನಡೆದಲ್ಲೇ ದುಬೈ, ಅಲ್ಲಿ ಇಲ್ಲಿ ಹೆಂಗೆ ಬಾಂಬ್ ಬ್ಲಾಸ್ಟ್ ಆಗಿರ್ತಾವ. ಸಿಕ್ಕಾಪಟ್ಟೆ ನಾವಿಲ್ಲಿ ಬಣ್ಣ ಆಟ ಆಡ್ಕೊತೀವಿ ಕೂತಿದ್ವಿ. ಭಾರತದಲ್ಲಿ ಗೌರ ಪೂರ್ಣಿಮಾ ಹೋಗಿ ಇಲ್ಲಿ ನಡೆದ
ಎಷ್ಟೊಂದು ಕೆಟ್ಟ ಕರ್ಮ. ಇದು ಒಂದು ಮಾತು ಹೇಳಿಬಿಡ್ತೀನಿ, ಯುದ್ಧ ಯಾಕೆ ಆಗ್ತದೆ? ಇರಾನ್ದವ್ರಿಗೂ ಬೇಕಾಗಿಲ್ಲ ಯುದ್ಧ, ಇಸ್ರೇಲ್ನವ್ರು ಬೇಕಾಗಿದೆ, ಅವ್ರಿಗೂ ಬೇಕಾಗಿಲ್ಲ, ಯಾರು ಯುದ್ಧ ಬೇಡ, ಆದ್ರೂ ಯುದ್ಧ ಆಗ್ಲಿಕ್ಕೆ ಯಾಕೆ ಆಗ್ತದ ಯುದ್ಧ? ಇದು ಉತ್ತರ ಪ್ರಭುಪಾದರೇ ಕೊಟ್ಟಾರ. unnecessary killing of animals. ಪಶು ಪಕ್ಷಿ ಕೊಂದು ಹಾಕ್ಲಿಕ್ಕೆ ನೆಸೆಸರಿ ಅನ್ನೆಸೆಸರಿ. ಏನೋ ನಮಗೆ ಹೊಡೆಯಲಿಕ್ಕೆ ಬಂದ, ನಮಗೆ ತಿನ್ಲಿಕ್ಕೆ ಬಂದ, ಕಡಿಲಿಕ್ಕೆ ಬಂದ ಹೊಡೆದ್ರೆ ಮಾತ್ರ ಬೇರೆ. ಅನ್ನೆಸೆಸರಿ, ಅವಶ್ಯನೇ ಇಲ್ಲ. ನನ್ನ ಕಡೆ ಬರ್ಕೊಂಡಿದೆ, ಪ್ರತಿ ದಿವಸ ಎಷ್ಟು ಪಶು ಪಕ್ಷಿ ಕೊಂದು ಹಾಕ್ತಾರೆ ಇಡೀ ದೇಶ ಜಗತ್ತಲ್ಲಿ. ಸ್ಟ್ಯಾಟಿಸ್ಟಿಕ್ಸ್ ಅದ ನನ್ನ ಕಡೆ, ಅಲ್ಲಿ ಆಫೀಸ್ನಾಗೆಲ್ಲ ಬಂದಿರ್ತೈತಿ. ಇನ್ನೊಮ್ಮೆ ಇಲ್ಲಿ ತರ್ತೀನಿ, ಅದು ಓದಿರ್ತಾರೆ. ಅದು ಒಂದು ದಿವಸಕ್ಕೆ ಇಷ್ಟ, ಪರ್ ಅವರ್ ಇಷ್ಟ, ಪರ್ ಮಿನಿಟ್ ಇಷ್ಟ, ಪರ್ ಸೆಕೆಂಡ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ. ಪರ್ ಸೆಕೆಂಡ್ ಎಷ್ಟು ಲಕ್ಷಗಟ್ಟಲೆ ಜೀವ, ಮೀನ ಎಲ್ಲ ಹೇಳ್ಕೊಂಡು ಹೇಳಿದ್ರು. ಮೀನ, ಪಕ್ಷಿ, ಯಾವುದು ಮತ್ತು ಅದರಲ್ಲೇ ಗೋಹತ್ಯೆ, ಆಕಳ, ಕುದುರೆ ಹಿಡ್ಕೊಂಡು ಬಂದಾಗ್ತಾರ, ಕುದುರೆ ಹೊಡೆಯೋದು ಎಲ್ಲ ಕೊಟ್ಟಾರ. ಇಷ್ಟೆಲ್ಲ ಮಾಡಿ ಮತ್ತ ಶಾಂತಿ ಬೇಕ್ರಿ ಜೀವನದಾಗ ಬರ್ತದ. ನೋಡಿ ಎಷ್ಟು ಪ್ರಾಕ್ಟಿಕಲ್ ಅದ. ಕೊರೋನಾ ಯಾಕೆ ಬರ್ತಿದೆ? ಅದೇ ವೆಟ್ ಮಾರ್ಕೆಟ್ ಚೈನಾದ. ಇವತ್ತು ಅಲ್ಲಿ ನೋಡ್ತೀವಿ ವಿಡಿಯೋಸ್, ಮತ್ತು ಹಂಗ ಮಾಡ್ಲಿಕ್ಕೆ ಜೀವಂತ ಇದ್ದಿದ್ದು ಹಾವು ಇವತ್ತರ ಮತ್ತೊಂದು ವಿಡಿಯೋ ಜೀವಂತ ಇದ್ದಿದ್ದು ದೊಡ್ಡ ಕಟ್ ಮಾಡ್ಕೊಡ್ತಾರೆ. ಹಾವು ಎಲ್ಲ ತರದ ವಿಷಯ ತಿನ್ಲಿಕ್ಕೆ ವೆಟ್ ಮಾರ್ಕೆಟ್ ಮತ್ತು ಹಂಗೆ ಮಾಡಿ ಅಲ್ಲಿಂದ ಶುರು, ಚೈನಾದಿಂದ ಶುರು ಆಗುತ್ತೆ. ಲಕ್ಷಗಟ್ಟಲೆ ಜನ ಸತ್ತು ಮತ್ತು ಬುದ್ಧಿ ಅಲ್ಲಿ. ಅದಕ್ಕೆ unnecessary killing of animals, ಪಶು ಪಕ್ಷಿ ಬಂದಿದ್ದ ರಿಸಲ್ಟ್ ಏನಾಗ್ತದೆ? There will be war, there will be pestilence, there will be famine, there will be earthquakes, tornadoes, ಆಮೇಲೆ ಸುನಾಮಿ, ಎಪಿಡೆಮಿಕ್ ಅಪ್ಪು ಬಂದ್ಬಿಡುತ್ತೆ. ಪ್ಯಾಂಡಮಿಕ್ ಬಂತು. ಎಪಿಡೆಮಿಕ್ ಅಂದ್ರೆ ಅದು ಒಂದು ಇಲ್ಲಿಂದ ಬರ್ತಿರ್ತಾವ ಎಪಿಡೆಮಿಕ್. ನಾವೆಲ್ಲ ಸ್ಕೂಲ್ನಾಗ ಕೇಳಿವ ಎಪಿಡೆಮಿಕ್ ಬಂತಂದ್ರೆ ಜನ ಸಾಯ್ತಿದೆ. ಅದು ಒಂದು ಪ್ರಾಣಿಯಿಂದ ಬರ್ತಿರ್ತಾರೆ, ಸತ್ತಿದ್ದು ಇಲ್ಲಿಂದ ಬೆಳೀತಿರ್ತಾರೆ. ಆದರೆ ಪ್ಯಾಂಡಮಿಕ್ ಪರ್ಸನ್ ಟು ಪರ್ಸನ್ ಹೋಗ್ಲಿಕ್ಕೆ ಎಲ್ಲ ರೂಟ್ ಕಾಸ್ ಏನದ? animal killing, unnecessary killing of animals, birds. ಒಂದು ಹಾಕಿ ಫೈನಲ್ ಬರುವುದಿಲ್ಲ. ಅದಕ್ಕೆ ಏನಾಗ್ತಾ ಇದೆ ಇದ್ರ ಮುಂಚೆ ಪ್ರಯೋಜನ. ಮಾನವ ಜನ್ಮದ ಅಂತಿಮ ಲಕ್ಷ್ಯ ಗೋಲ್ ಆಫ್ ಹ್ಯೂಮನ್ ಲೈಫ್. ನಾವು ಈ ಶರೀರ ಅಲ್ಲ, ಆತ್ಮ ಇದ್ದೀವಿ, ಕೃಷ್ಣನ ಅಂಶ, ಕೃಷ್ಣನ ಕಡೆ ವಾಪಸ್ ಹೋಗ್ತೇವೆ. ಅದೇ ಜೀವನದ ಅಂತಿಮ ಲಕ್ಷ್ಯ. ಮಾನವ ಜನ್ಮ ಭಗವಂತ ಕೊಟ್ಟ, ನೀವೆಲ್ಲ ಅರ್ಥ ಮಾಡ್ಕೊಂಡು ಮತ್ತೆ ಶಾಸ್ತ್ರ ಎಲ್ಲ ಅಧ್ಯಯನ ಮಾಡ್ಕೊಂಡು ಕೇಳಿ ತಿಳ್ಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗಿ ರೆಡಿಯಾಗಿ ಪರಧಾಮಕ್ಕೆ ವಾಪಸ್ ಹೋಗಿ ಬ್ಯಾಕ್ ಟು ಗಾಡ್ ಹೆಡ್. ಅದೇ ಕೃಷ್ಣ ಹೇಳ್ತಾನ, ಯಾರು ನನ್ನ ಹತ್ರ ಬರ್ತಾರೆ ವಿಶೇಷವಾಗಿ ಏನಾಗ್ತದೆ? ಮತ್ತೆ ಭೌತಿಕ ಜಗತ್ತಲ್ಲೇ ಹುಟ್ಟು ಬರುವುದಿಲ್ಲ. ಮಾಂ ಪ್ರೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿರ್ ಪರಮಾಂ ಗತಃ. ಮಾಂ ಪ್ರೇತ್ಯ ಪುನರ್ಜನ್ಮ, ಈ ಜಗತ್ತಿಗೆ ದುಃಖಾಲಯ ಮತ್ತು ಅಶಾಶ್ವತ, ಎಲ್ಲ ಟೆಂಪರರಿ. ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿರ್ ಪರಮಾಂ ಗತಃ. ಸಿದ್ಧಿ ಅಂದ್ರೆ ಪರ್ಫೆಕ್ಷನ್, ಸಂಸಿದ್ಧಿ ಅಂದ್ರೆ ಹೈಯೆಸ್ಟ್ ಪರ್ಫೆಕ್ಷನ್. ಅದಕ್ಕಿಂತ ಹೈಯರ್ ಇಲ್ಲೇ ಇಲ್ಲ, ಹೈಯೆಸ್ಟ್ ಪರ್ಫೆಕ್ಷನ್ ಸಿಗ್ಬಿಡ್ತದೆ. ಪರಮಗತಿ, ಪರಮಗತಿ ಅಂದ್ರೆ ಅಲ್ಟಿಮೇಟ್ ಡೆಸ್ಟಿನೇಷನ್. ಇದಕ್ಕೂ ಉದಾಹರಣೆ ಕೊಡ್ತೇನೆ. ಯಾರೋ ಒಬ್ಬ ದೇಶದಿಂದ ಹೊರಗೆ ಬಂದಿರ್ತಾರೆ, ಎಸ್ಪೆಷಲಿ ವೆಸ್ಟರ್ನರ್ಸ್, ಟೂರಿಸ್ಟ್ ಆಗಿ ಅಡ್ಡಾಡ್ತಿರ್ತಾರೆ.
ಈ ದೇಶದಿಂದ ಆ ದೇಶಕ್ಕೆ ಅಡ್ಡಾಡಿ 15-20 ವರ್ಷ ಸುತ್ತಾಡಿದ ಜಗತ್ತೆಲ್ಲ ಕಡೆಯಿಂದ ವಿಚಾರ ಮಾಡಿದ್ದಾರೆ. ಇಷ್ಟು ವರ್ಷ ಆಗ್ತೀನಿ ಸುತ್ತಾಡ್ಲಿಕ್ಕತ್ತೀನಿ, ವಾಪಸ್ ನಮ್ಮ ಊರಿಗೆ ಹೋಗ್ಬಿಟ್ಟು ಮನೆಪ್ಪ ಅಂತ ಹೇಳ್ತಾ ಊರಿಗೆ ಬಂದ ಮನೆಗೆ ಬಂದ ಏನದ ಅಲ್ಟಿಮೇಟ್ ಡೆಸ್ಟಿನೇಷನ್ ಅಲ್ಲ. ಮೊದಲು ಡೆಸ್ಟಿನೇಷನ್ ಬೇರೆ ಬೇರೆ ಇತ್ತು. ಆ ಊರ ಈ ಹೋಟೆಲ್ ಆ ಹೋಟೆಲ್ ಎಲ್ಲ ಸುತ್ತಾಡ್ತಾ ಇದ್ದ ಈ ಜಗತ್ತು. ಟಿಕೆಟ್ ತಗೊಂಡ ಈ ಊರಿಂದ ಆ ಡೆಸ್ಟಿನೇಷನ್ ಬೇರೆ ಬೇರೆ ಇತ್ತು. ಫೈನಲ್ ಡೆಸ್ಟಿನೇಷನ್ ಯಾವಾಗ ಇದಾಗ್ತದ, ತನ್ನ ಮನೆಗೆ ಬಂದ ಮೇಲೆ ಅದೇ ಫೈನಲ್. ಅದಕ್ಕೆ ನಾವು ಬಂದಿದ್ದ ಕೃಷ್ಣನ ಕಡೆ. ಯಾವಾಗ ನಾವು ಕೃಷ್ಣನ ಕಡೆ ವಾಪಸ್ ಹೋಗ್ತೀವಿ ಅದೇ ನಮ್ಮ ಪರಮ ಗತಿ, ಫೈನಲ್ ಡೆಸ್ಟಿನೇಷನ್. ಅದಕ್ಕೆ ಪ್ರತಿಯೊಬ್ಬರು ನಾವು ಬದುಕಬೇಕು. ಬದುಕಿಗೆ ಕೃಷ್ಣ 3ನೇ ಅಧ್ಯಾಯ ಹೇಳ್ತಾನ ನಾವು ಪ್ರತಿಯೊಬ್ಬರು ಬದುಕಬೇಕು. ಬದುಕಿಗೆ ಕೆಲಸ ಮಾಡಲೇಬೇಕು. ಕೆಲಸ ಮಾಡಲಾರ ಬದುಕೋದು ಈ ಶರೀರ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಈ ಬಾಡಿ. ಅದು ಚಾಣಕ್ಯ ಪಂಡಿತ ಉದಾಹರಣೆ ಕೊಡ್ತಾರೆ. ಜಂಗಲ್ದಲ್ಲಿ ಲಯನ್ ಏನೋ ಒಂದು ಅದಕ್ಕೊಂದು ಪುರಸ್ಕಾರ ಸಿಕ್ಕದು, ಕಿಂಗ್ ಆಫ್ ದಿ ಜಂಗಲ್ ಅಂತ ಹೇಳಿ. ಲಯನ್ ಕಿಂಗ್ ಆಫ್ ದಿ ಜಂಗಲ್ ಅಂತ, ರಾಜ ಜಂಗಲ್. ಅದ್ರ ಬಾಯಾಗ ಒಂದು ಆಹಾರ ಬೀಳ್ತಾವ, ರಾಜ ಅದ ಅಂತ ಹೇಳಿ ಬಂದು ಬೀಳ್ತಾವ ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕದು. ಅದು ತನ್ನ ಜಗತ್ತಿನ ಹೊರಗೆ ಬಂದ್ಕೊಳ್ಳಿ ರೂಪ ಹೇಳ್ತಾರ. ಒಂದು ಪಕ್ಷಿ ಹಾಕೋದು ಹೋಗ್ತದಂತ ಜಗತ್ತಿನ ಹೊರಗೆ ಬಂದ್ಕೊಳ್ಳಿ, ತನ್ನೊಂದು ಡೆನ್ ಇರ್ತದೆ, ಅದ್ರಾಗ ಹೊರಗೆ ಬಿದ್ದುಕೊಳ್ಳೆ ಪಕ್ಷಿ ಹಾರಿ ಹೋಗ್ತದೆ. ಬಾಕಿ ಎಲ್ಲ ಪ್ರಾಣಿ ಸೂಚನೆ ಕೊಡ್ತದೆ ಬರ್ಲಿಕ್ಕೆ ನೋಡೋಣ ಅಂತೇಳಿ, ಅವೆಲ್ಲ ಹೋಗ್ಲಿಕ್ಕೆ. ಇಷ್ಟು ಕಷ್ಟ ಪಟ್ಟು ಎಲ್ಲ ಬ್ಯಾಟಿ ಆಡಿ ಕಡೆಗೆ ಯಾವುದೋ ಒಂದು ಪ್ರಾಣಿ ಹಿಡ್ಕೊಂಡ ಎಲ್ಲೋ ಸಿಗ್ತಾರೆ. ಒಮ್ಮೆ ತಿನ್ಲಿಕ್ಕೆ ಆಗಂಗಿಲ್ಲ, ಹಾಗೆ ಯಾವಾಗ ತಿರ್ಕೋತ ಕಾರ್ಕಸ್ ಎಲ್ಲ ತಿರ್ಕೊ. ಇದು ಇಲ್ಲಿ ಅದೊಂಥರ ಹೊಲಸ ಜನ್ಮನೇ, ಎಲ್ಲ ಹೊಲಸ ಜನ್ಮನೇ, ಅಸತ್ ಜನ್ಮನೇ ಇಲ್ಲ. ಈಗ ಅಂತ ಒಂದು ಪ್ರಾಣಿ ಕಿಂಗ್ ಇದ್ರು ಅದು ಕೆಲಸ ಮಾಡಬೇಕು. ಹಂಗೆ ರೂಪಾಯಿ ಹೇಳಿರ್ತಾರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾವು ಯಾವ ಬದುಕಲಿಕ್ಕೂ ಸಿಕ್ತಿಲ್ಲ ಕೆಲಸ ಮಾಡಲಾರ. ಕೆಲಸ ಯಾವ ರೀತಿ ಮಾಡಬೇಕು, ಕೆಲಸ ಮಾಡಬೇಕು ಯಾವ ರೀತಿ ಮಾಡಬೇಕು. ಯಜ್ಞ ಅಂತ ಕರ್ಮಣು, ನಾವು ಮಾಡಿದ ಕೆಲಸ ಒಂದು ಯಜ್ಞ ಆಗಿದೆ. ಯಜ್ಞ ಯಾವಾಗ ಆಗ್ತದೆ? ಶಾಸ್ತ್ರ ಪ್ರಕಾರ ನಾವು ಕೆಲಸ ಮಾಡಿದ್ರೆ ಯಜ್ಞ ಆಗಿರುತ್ತೆ. ಯಜ್ಞ ಆಯ್ತಂದ್ರೆ ಕೃಷ್ಣ ಪ್ರಸನ್ನ ಆಗ್ತಾನೆ. ಅವಾಗ ನಮ್ಗೆ ಕರ್ಮಬಂಧನ ಬರುವುದಿಲ್ಲ. ಯಜ್ಞಾರ್ಥ ಕರ್ಮನು ಅನ್ಯತ್ರ ಹಿಂಗೆ ಮಾಡಿಲ್ಲ ಅಂದ್ರೆ ಲೋಕವು ಕರ್ಮಬಂಧನ ಮತ್ತು ಕರ್ಮಬಂಧನದಲ್ಲಿ ಸಿಗ್ತದೆ. ಕ್ಲಿಯರ್ ಆಯ್ತಲ್ಲ? ಒಂದು ಪಾಯಿಂಟ್. ಪ್ರತಿಯೊಬ್ಬರು ನಾವು ತಿನ್ನಬೇಕೀಗ, ತಿನ್ನಾಗ ಬದುಕೋದು, ಕೆಲಸ ಮಾಡಬೇಕು. ಒಂದು ಎರಡನೇದು ಆಹಾರ ತಗೋಬೇಕು, ನೀರು ಬೇಕು, ಮಲ್ಕೋಬೇಕಲ್ಲ, ರೆಸ್ಟ್ ಎಲ್ಲ ಬೇಕಾಗಬೇಕು, ಬಾಡಿ ಮೇಂಟೈನ್ ಮಾಡಬೇಕಲ್ಲ. ತಿನ್ನಾಗ ಬದುಕಲಿಕ್ಕೆ ಶಕ್ತಿ ಇಲ್ಲ. ಏನ್ ತಿನ್ಬೇಕು, ಹೆಂಗೆ ತಿನ್ಬೇಕು ಅದು ಕಲಿಬೇಕು. ಇವತ್ತಿನ ಶ್ಲೋಕ ಪ್ರಕಾರ ನಾವೇನ್ ತಿನ್ಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಕೃಷ್ಣಗೆ ಅರ್ಪಣೆ ಮಾಡಬೇಕ. ಪತ್ರಂ ಪುಷ್ಪಂ ಫಲಂ ತ್ವಯಂ, ಆ ಭಗವಂತನ ಪ್ರಸಾದ ರೂಪದಲ್ಲೇ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಅದು ಒಂದು ಶ್ಲೋಕ ಗೀತೆಯಲ್ಲಿ ತಾನೇ ಹೇಳ್ತಾನೆ. ಏನ್ ಹೇಳನಲ್ಲಿ ಕೃಷ್ಣ? ಇದು ಯಾರು ಭಗವಂತನ ಅರ್ಪಣೆ ಮಾಡಲಾರ್ದ ತಿಂತಾರೆ ಪಾಪ ತಿನ್ನಂಗ ಅಂತ. ಯಜ್ಞ ಶಿಷ್ಟಾಸನ್ನು ಸಂತ ಉಚ್ಚಂತಿ ಸರ್ವಕಿಲ್ಬಿಷೆ ಭುಂಜತೆ ಅಡಂ ಪಾಪ ಏ ಪಚಂತೆ ಆತ್ಮಕಾಲ. ಯಜ್ಞ ಶಿಷ್ಟ ಅಂದ್ರೆ ಭಗವಂತನ ಅರ್ಪಣೆ ಆಗಿತ್ತು. ಯಜ್ಞ ಮಾಡಿದಾಗ ಕೊಡ್ತಾರಲ್ಲ ಗರುಡ ಧ್ವಜ, ಯಜ್ಞ ಶಿಷ್ಟ ಅಂತ ಕೊಟ್ಬಿಡ್ತಾರೆ, ಎಲ್ಲರಿಗೂ ಹಂಚ್ತಾರೆ. ಬರೀ ಅದೊಂದೇ ಯಜ್ಞ ಶಿಷ್ಟ ಆಫರ್ ಮಾಡಿದ್ದು ಯಜ್ಞ ಶಿಷ್ಟ ಪ್ರಸಾದ. ಅದನ್ನು ನಾವು ತಗೋತಾ ಇದ್ರೆ ಉಚ್ಚಂತಿ ಸರ್ವಕಿಲ್ಬಿಷ. ಏನರ್ಥ? ಎಲ್ಲಾ ಪಾಪದಿಂದ ಸ್ವಚ್ಛ ಆಗಿಬಿಡ್ತದೆ.
ಕ್ಲಿಯರ್ ಆಗಿದೆ. ಬರೀ ಈಗಿನಲ್ಲ, ಹಿಂದಿದ್ದು ಪ್ರಸಾದ ತಿನ್ನುವುದರಿಂದ ನೋಡಿ ಎಷ್ಟು ಬೇಕು. ಮುಚ್ಚಂತಿ ಸರ್ವ ವಿಷಯ ರೂಪಾಯಿಗಳು ತಪ್ಪದಲ್ಲಿ ಬರೀತಾರೆ. ನಾವು ಪ್ರಸಾದ ನಿರಂತರ ಸ್ವೀಕಾರ ಮಾಡಿ ಪ್ರಸಾದ ತಗೋತಾ ಹೋದ್ರೆ ತಿನ್ನುವುದು ಅನ್ನೋದು ಆಕ್ಚುಲಿ ಅದಕ್ಕೆ ಈಟಿಂಗ್ ಪ್ರಸಾದ ಅಲ್ಲ, ಅದು ಆನರಿಂಗ್ ಪ್ರಸಾದ. ಪ್ರಸಾದನ ತಗೊಂಡು ಏನಾಗ್ತದೆ, ನಮ್ಮ ಬ್ರೈನ್ನಲ್ಲಿ ಫೈನಲ್ ಟಿಶ್ಯೂಸ್ ನರಿಶ್ಮೆಂಟ್ ಆಗ್ತದೆ. ಅದು ನರಿಶ್ಮೆಂಟ್ ಆಗಿದ್ದ ಹೆಂಗೆ ಬೆಳೀತದ, ನಾವು ಮೋಕ್ಷ ಬಗ್ಗೆ ವಿಚಾರ ಮಾಡ್ಬೇಕಾಗ್ತದೆ. ಈ ಮಾಡ್ಲಿಕ್ಕಿರಲ್ಲ ಮೋಕ್ಷ ಬಗ್ಗೆ ವಿಚಾರ, ಯಾಕದ ಪ್ರಸಾದದ ಎಫೆಕ್ಟ್. ಅದು ಬ್ಯಾಕ್ ಟು ವರ್ಲ್ಡ್ ಹೋಗ್ಬೇಕು, ಅದು ಮಾಡಿ ಎಲ್ಲದ ಎಫೆಕ್ಟ್ ಇದೆ, ಪ್ರಸಾದದ ಎಫೆಕ್ಟ್. ಇವತ್ತಿಷ್ಟು ಜನ ಇದ್ದಾರೆ ಇಡೀ ಜಗತ್ತು ತುಂಬಿ, ಅವರಿಗೆಲ್ಲ ಮೋಕ್ಷ ಬಗ್ಗೆ ವಿಚಾರ ಗೊತ್ತೂ ಇಲ್ಲ. ಸುಮ್ಮನೆ ಹಂಗೆ ಪ್ರಾಣಿಗಂತೆ ಜೀವನ ನಡೆಸ್ಬಿಡ್ತಾರೆ. ವರ್ಕ್ ಬೈ ಕನ್ಸ್ಯೂಮ್ ಡೈ ಅಂತ ಚೈನಾ ಒಳಗೆ ನಿಂತರು. ವರ್ಕ್ ಮಾಡಿ, ಹಾರ್ಡ್ ವರ್ಕ್, ನನ್ನ ರೊಕ್ಕ ಬರ್ತೈತಿ, ಬಾಯ್ ಏನ್ ಬೇಕೆಲ್ಲ ಖರೀದಿ ಮಾಡ್ರಿ. ವರ್ಕ್ ಬಾಯ್ ಕನ್ಸ್ಯೂಮ್, ತಿಂದ್ರಿ ಕುಡೀರಿ ಮಾಡ್ರಿ ಮಜಾ ಮಾಡಿ, ಡೈ ಸತ್ತು. ವರ್ಕ್ ಬಾಯ್ ಕನ್ಸ್ಯೂಮ್ ಡೈ ಅಂತ ಅವ್ರದ್ದು ಮಂತ್ರ. ಇನ್ನೊಂದು ಕಡೆ ಎಲ್ಲೋ ಜಪಾನ್ದಾಗೋ ಎಲ್ಲೋ ಬರ್ತಾರೆ ಬಸ್ ಸ್ಟ್ಯಾಂಡ್ ನಲ್ಲಿ, ಇಲ್ಲಿ ಬರೀ ಬಸ್ ಮಾತ್ರ ನಿಂದಿರ್ತದ, ಟೈಮ್ ನಿಂದಿರುವುದಿಲ್ಲ ಅಂತ ಬೋರ್ಡ್ ಹಾಕಿದ್ರೆ. ಇದು ಬಸ್ ಸ್ಟಾಪ್, ಬಸ್ ನಿಂದಿರ್ತದ, ಇಲ್ಲಿ ಟೈಮ್ ನಿಂದಿರುವುದಿಲ್ಲ. ಆ ವರ್ಕ್ ಹಾರ್ಡ್ ಅವರು ಹಂಗ, ಜಪಾನ್ದಾಗೂ ಹಂಗ, ಚೈನಾದಾಗೂ ಹಂಗ, ಎಲ್ಲ ಹಾರ್ಡ್ ವರ್ಕ್ 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 ವರ್ಕ್. ಲಕ್ಷ್ಯ ಗೊತ್ತಿಲ್ಲ, ಗೋಲ್ ಗೊತ್ತಿಲ್ಲ, ಸುಮ್ಮನೆ ಆನಿಮಲ್ ಲೈಫ್ ತರ ಕಾಣುತ್ತೆ. ಅದಕ್ಕೆ ಪ್ರತಿಯೊಬ್ಬರು ನಾವು ತಿನ್ನಲೇಬೇಕು, ತಿನ್ನಲಾರ್ದ ಬದುಕಲಿಕ್ಕೆ ಶಕ್ತಿ ಇಲ್ಲ. ಏನು ತಿನ್ಬೇಕು? ಯಾರೋ ಒಬ್ಬರು ಬುದ್ಧಿಜೀವ ಹೇಳಲ್ಲ, ಊಟ ಬಂದವನಿಗೆ ರೋಗವಿಲ್ಲ. ಅವ್ರು ಎಷ್ಟೇ ಹೇಳೋದು ಆಹಾರ ಶರೀರಕ್ಕೆ ಯಾವ ಸುಖ ತಗೊಂಡ್ರೆ ರೋಗ ಬರುವುದಿಲ್ಲ. ಕಾರಣ ಶಾಸ್ತ್ರ ಪ್ರಕಾರ ನಾವು ಜೀವನ ಮಾಡ್ತಾ ಇದ್ರೆ ಯಾವ ರೋಗ ಬರುವುದಿಲ್ಲ. ಈಗ ಆಕ್ಚುಲಿ ಪ್ರಸಾದ ಮುಕ್ತ ಆಗಿದ್ರೆ ಈ ಭವರೋಗದಿಂದ ಮುಕ್ತ ಆಗಿರ್ತೀವಿ. ಅವು ಬರೀ ಬೇರೆ ರೋಗ ಹೇಳಿಕತ್ತಾರ, ಶರೀರದ ರೋಗ ಹೇಳಿಕತ್ತಾರ. ಶರೀರ ಅನ್ನೋದೇ ಒಂದು ಭವರೋಗ. ಬರೀ ಪ್ರಸಾದ ತಗೋತಾ ಹೋಗ್ಬಿಟ್ರೆ ನಾವು ಮತ್ತೆ ಹುಟ್ಟು ಬರೋ ಪ್ರಸಂಗ ಬರಲ್ಲ. ಯಾಕಂದ್ರೆ ಫೈನಲ್ ಕಿಶೋರ್ ನರಿಶ್ಮೆಂಟ್ ಆಗಿ ಮೋಕ್ಷ ಬಗ್ಗೆ ವಿಚಾರ ಶುರುವಾಗಿ ಆಮೇಲೆ ಅದರ ಪ್ರಕಾರ ಪ್ರಯತ್ನ ಮಾಡ್ತಾ ಮಾಡ್ತಾ ಬರ್ತಾ ಕ್ರಮೇಣಾಗಿ ಭಗವಂತನ ಕಡೆ ವಾಪಸ್ ಹೋಗ್ತೀವಿ. ಅದಕ್ಕೆ ಯಜ್ಞಶಿಷ್ಟಾಸನ ಸಂತ ಉಚ್ಚಂತಿ ಸರ್ವಕಿಲ್ಪಿಷು ಮುಂಜತೆಯತಿ ಅಗಂಪ ಹೇ ಪಚಂತಿ ಆತ್ಮಕಾಲ. ಮತ್ತು ತಮ್ಮ ಇಂದ್ರಿಯ ತೃಪ್ತಿ ಸಲುವಾಗಿ ಹಂಗೆ ತಿಂತಾ ಇದ್ರ ಏನ್ ತಿನ್ಲಿಕ್ಕತ್ತಾರ? ಪಾಪನೇ ತಿನ್ಲಿಕ್ಕೆ. ಪ್ಯೂರ್ ವೆಜಿಟೇರಿಯನ್ ಇರ್ಬೋದು. ನಾವು ಮೊನ್ನೆ 2-3 ಸಲ ನೋಡಿದ, ನಾವು ವೃಂದಾವನದಿಂದ ದಿಲ್ಲಿಗೆ ಬರುವಾಗ ಟ್ಯಾಕ್ಸಿಯಲ್ಲಿ ಹೋಗ್ತಾ ರಸ್ತೆ ಮೇಲೆ ಡಾಬಾ ಬರ್ತಾರಲ್ಲ, ಅಲ್ಲಿ ಡಾಬಾ ಮೇಲೆ ಒಂದು 2-3 ಸಲ ನೋಡಿ ನಾನು 140% ವೆಜಿಟೇರಿಯನ್ ಬೋರ್ಡ್ ಹಾಕ್ತಾರೆ. ಏನ್ ಬೋರ್ಡ್ ಹಾಕ್ಯಾರ? 140% ವೆಜಿಟೇರಿಯನ್. ಇದೇನಿದೆ 140% ವೆಜಿಟೇರಿಯನ್? ಅಲ್ಲಿ ಒಂದು ಗಾಡಿ ನಿಲ್ಲಿಸಿದಾಗ ಹೋಗಿ ಕೇಳಿದ್ರೆ ಏನಿದೆ 140% ವೆಜಿಟೇರಿಯನ್ ಅಂತ ಕೇಳಿದೆ. 100% ವೆಜಿಟೇರಿಯನ್ ಅಲ್ಲ ಹಾಕ್ತಾರೆ. ಇದು 140 ಅಂತ ಇಟ್ಟಿರಲ್ಲ. ನೀವು ಏನು ನಮ್ಮಲ್ಲಿ ನೋ ಆನಿಯನ್ ಗಾರ್ಲಿಕ್ ಅಂದ್ರೆ ಆನಿಯನ್ ಗಾರ್ಲಿಕ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಆಕ್ಚುಲಿ ಅದು ನಾನ್ ವೆಜಿಟೇರಿಯನ್ನೇ. ಅದು ಇನ್ನು ಫಾರ್ಮ್ ಆಫ್ ವೆಜಿಟೇರಿಯನ್ ಅದಷ್ಟೇ, ತಾಮಸಿಕ ಆಹಾರ. ಅದರ ಹಿಸ್ಟ್ರಿ ತೆಗೆದ್ರೆ ಎಲ್ಲ ಬಹಳ ಹೀಗೆ ಚರ್ಚೆ ಮಾಡ್ಬೋದು, ಕೊಡೋದು ಬೇಡ. ಅದಕ್ಕೆ ಅದು ಒಂದು ತಾಮಸಿಕ ಆಹಾರ. ಇವರು 140% ವೆಜಿಟೇರಿಯನ್, ನೋ ಆನಿಯನ್ ಗಾರ್ಲಿಕ್ ಅಂತ. ಅಕಸ್ಮಾತ್ ನಾವು ಅದನ್ನು ಅಂತದ್ದು ತಿನ್ರಿ, ವಿದೌಟ್ ಆನಿಯನ್ ಗಾರ್ಲಿಕ್ 140% ವೆಜಿಟೇರಿಯನ್. ದೇವರಿಗೆ ಅರ್ಪಣೆ ಮಾಡಲಾರ್ದ ತಿಂದ್ರೆ
ಅದು ಪಾಪ ತಿಂದಾಗ ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಐ ಡೋಂಟ್ ವಾಂಟ್ ಮೈ ಡಿಸೈಪಲ್ಸ್ ಟು ಬಿಕಮ್ ಶೀಪ್ ಅಂಡ್ ಗೋಟ್ ಅಂತ. ಕುರಿ ಆಡೇನು 100% ವೆಜಿಟೇರಿಯನ್ ಅಲ್ಲ. ಐ ಡೋಂಟ್ ವಾಂಟ್ ಮೈ ಡಿಸೈಪಲ್ಸ್ ಟು ಬಿಕಮ್ ಶೀಪ್ ಅಂಡ್ ಗೋಟ್ ಅಂತ. ಕುರಿ ಆಡ ಮಾಡೋದಿಲ್ಲ, ವೆಜಿಟೇರಿಯನ್ ಆಗೋದು ಅಷ್ಟೇ ಇಲ್ಲ, ಏನಾಗಬೇಕಾಗಿದೆ? ಕೃಷ್ಣಟೇರಿಯನ್. ವೆಜಿಟೇರಿಯನ್ ಅಲ್ಲ, ಕೃಷ್ಣಟೇರಿಯನ್. ಕೃಷ್ಣಗೆ ಆಫರ್ ಮಾಡಿ ಪ್ರಸಾದ ರೂಪದಲ್ಲೇ ತಗೊಂಡು ಅವಾಗ ನಮಗೆಲ್ಲ ಉಚ್ಚಂತಿ ಸಭೆ ಕರ್ಮ ಫ್ರೀ ಡಯಟ್ ಆಗ್ತದೆ. ಏನಾಗ್ತದೆ? ಕರ್ಮ ಫ್ರೀ ಡಯಟ್. ಯಾವ ಕರ್ಮವನ್ನ ಅದರಲ್ಲಿ ಇರೋದಿಲ್ಲ. ಒಂದು ಎರಡನೇದ ನಮ್ಮ ನರಿಶ್ಮೆಂಟ್ ಆಗ್ತದೆ, ಬಾಡಿ ನರಿಶ್ಮೆಂಟು ಆಗ್ತದೆ, ಸೋಲ್ ನರಿಶ್ಮೆಂಟ್ ಆಗ್ತದೆ. ಮೊನ್ನೆ ಎಕ್ಸಾಂಪಲ್ ಕೊಟ್ಟೆ. ಯಾರೋ ಒಬ್ರು ಹೋಟೆಲಲ್ಲಿ ಹೋಗಿರ್ತಾರೆ, ಅವ್ರಿಗೇನು ಬೇಕೆಲ್ಲ ಆರ್ಡರ್ ಕೊಟ್ಟರೆ ಬಂತ ಸಪ್ಲೈ ಅಂತ ತಿನ್ಲಿಕ್ಕಂತಾರೆ. ಎಂಜಾಯ್ ಮಾಡ್ಲಿಕ್ಕಂತಾರ ಇಲ್ಲ ಹೇಳ್ರಿ ಶಿವಾನಂದ ಅವರು? ಎಂಜಾಯ್ ಮಾಡ್ಲಿಕ್ಕಂತಾರ ಇಲ್ಲ? ಹೌದಾ? ಇಲ್ಲ ಮಾಡ್ಲಿಕ್ಕಂತಾರ. ನೋಡಿ ಎಷ್ಟು ಜನ ಹೋಟೆಲಲ್ಲಿ ಕುತ್ಕೊಂಡು ಏನ್ ಬೇಕು ಆರ್ಡರ್ ಮಾಡಿ ಮಸ್ತ್ ಎಂಜಾಯ್ ಮಾಡ್ಲಿಕ್ಕಂತಾರ. ಆಗ್ಲಿಕ್ಕಂತಾರಲ್ಲ, ಮನ್ಯಾಗ ಹೋಗಿ ಬಂದ್ರೆ ಎಲ್ಲ ಕೊಡೋದು ಎಂಜಾಯ್ ಆಗಲಿ. ಈಗ ಎಂಜಾಯ್ಮೆಂಟ್ ಆಗ್ಲಿಕ್ಕತ್ತದ, ನೋ ಡೌಟ್. ಆದ್ರೆ ಯಾರ ಲೆವೆಲ್ಗೆ ಅಷ್ಟ ಹೋಗ್ಲಿಕ್ಕತ್ತದ. ನಮ್ಮ ಶರೀರ, ಇಂದ್ರಿಯ, ಮನಸ್ಸು ಅಲ್ಲಿ ತನ ಮಾತ್ರ ಹೋಗ್ತದೆ. ಇದರಿಂದ ಆತ್ಮ ಪ್ರಸನ್ನ ಆಗುವುದಿಲ್ಲ. ಆತ್ಮ ಪ್ರಸನ್ನ ಆಗುವುದಿಲ್ಲ. ಅಲ್ಲಿ ಹೋಟೆಲ್ನಾಗ ಬಾಳ ಆತ್ಮ ಪ್ರಸನ್ನ ಆಗ್ತಿರ್ತದ. ಎಲ್ಲ ತಿನ್ಲಿಕ್ಕತ್ತಾರ, ಕುಡಿಲಿಕ್ಕತ್ತಾರ, ಎಲ್ಲ ಬರೋದ ಎರಡು ಲೆವೆಲ್ಗೆ ಹೋಗ್ತದೆ. ಒಂದು ಶರೀರ, ಇಂದ್ರಿಯ ಮತ್ತು ಮನಸ್ಸಿನ ತನ ಹೋಗ್ತದೆ. ಆತ್ಮದ ರಕ್ಷಣೆ ಮುಗಿಸ್ಬಿಡ್ತೀನಿ. ಆತ್ಮಕ್ಕೆ ಪ್ರಭುಪಾದ 3 ಅರ್ಥ ಕೊಟ್ಟಾರ. ಆತ್ಮಕ್ಕೆ 3 ಅರ್ಥ. ಹಂಗೆ ಇನ್ನೂ ಬಹಳ ಅರ್ಥ ಮಾಡ್ತಾರ. ಒಂದು 3 ಹೇಳ್ಬಿಡ್ತೀನಿ. ಒಂದು ಆತ್ಮ ಅಂದ್ರೆ ಜಡ ಅರ್ಥ, ಗ್ರಾಸ್ ಮೀನಿಂಗ್ ಆಫ್ ದಿ ವರ್ಡ್ ಆತ್ಮ. ಈ ಶರೀರ ಆತ್ಮ ಅಂತ ಕೂಡ ನಮ್ಮ ಧರ್ಮ ಏನಾಗ್ಬಿಡ್ತದ? ಇಂದ್ರಿಯ ಭೋಗ. ಪಶುವಿನ ಆತ್ಮ ಅಂದ್ರೆ ಈ ಶರೀರ. ಆತ್ಮ ಬುದ್ಧಿ ಗುಣ ಬೇರೆ ಧರ್ಮಕ್ಕೆ ಈ ಶರೀರ ನಾನು. ಅದರ ಧರ್ಮ ಏನದ? ಇಂದ್ರಿಯ ಭೋಗ. ಆತ್ಮ ಎರಡನೇ ಅರ್ಥ, ಸೂಕ್ಷ್ಮ ಅರ್ಥ. ಒಂದು ಆತ್ಮ ಜಡ ಅರ್ಥ ಹೇಳಿದೆ, ಗ್ರಾಸ್ ಮೀನಿಂಗ್. ಇನ್ನೊಂದು ಆತ್ಮ ಸೂಕ್ಷ್ಮ ಅರ್ಥ, ಅದರದ್ದು ಮನಸ್ಸು. ಅವಾಗ ಏನು ಧರ್ಮ ಆಗಿಬಿಡ್ತದ? ಮೆಂಟಲ್ ಸ್ಪೆಕ್ಯುಲೇಷನ್. ಏನೇನೋ ಸ್ಪೆಕ್ಯುಲೇಟ್ ಮಾಡ್ಕೋತ ಹೋಗೋದು. ಮೈಂಡ್ ಏನ್ ಮಾಡ್ತದ? ಸ್ಪೆಕ್ಯುಲೇಟ್ ಮಾಡ್ಕೋತ. ಆತ್ಮದ ಎರಡನೇ ಅರ್ಥ. ಆತ್ಮ ಮೂರನೇ ಅರ್ಥ, ರಿಯಲ್ ಮೀನಿಂಗ್ ಜೀವಾತ್ಮ, ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಕೃಷ್ಣ. ಹುಟ್ಟಿಲ್ಲ, ಸಾವಿಲ್ಲ. ಆ ಪ್ಲಾಟ್ಫಾರ್ಮ್ ಬಂದು ಕೂಡ ನಮ್ಮ ಧರ್ಮ ಏನಾಗ್ಬಿಡ್ತದ? ಭಗವಂತನ ಭಕ್ತಿ ಸೇವಾ, ಪ್ಯೂರ್ ಡಿವೋಷನಲ್ ಸರ್ವಿಸ್. 3 ಅರ್ಥ ನೆನಪಾದ. ಒಂದು ಜಡ ಅರ್ಥ, ಸೂಕ್ಷ್ಮ. ಒಂದು ರಿಯಲ್ ಮೀನಿಂಗ್. ಜಡ ಅರ್ಥ ಈ ಶರೀರ, ಅವರ ಧರ್ಮ ಏನಂತ? ಇಂದ್ರಿಯ ಭೋಗ. ಸತ್ಯ ಮೀನಿಂಗ್ ಮನಸ್ಸು, ಅವರ ಧರ್ಮ ಮೆಂಟಲ್ ಸ್ಪೆಕ್ಯುಲೇಷನ್. ಮತ್ತು ರಿಯಲ್ ಮೀನಿಂಗ್ ಆತ್ಮದ ಸೋಲ್, ಹುಟ್ಟಿಲ್ಲ, ಸಾವಿಲ್ಲ, ಕೃಷ್ಣನ್ ಪಾರ್ಸಲ್. ಅದು ನಮ್ಗೆ ಅರ್ಥ ಆಗ್ಬಿಟ್ರೆ ಭಗವಂತನ ಭಕ್ತಿ ಸೇವೆ, ಡಿವೋಷನ್ ಸರ್ವಿಸ್. ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಹಾಗಾಗಿ ಹೋಟೆಲ್ನಾಗ ಕುತ್ಕೊಂಡು ತಿನ್ನೋದು, ಕುಡಿಯೋದು, ಬಾಳ ಏನಾರು ಹೋಗಿ ಮಾಡ್ತಿರ್ತಾರೆ. ಅವ್ರಿಗೆ ಯಾವ ಲೆವೆಲ್ ಹೋಗ್ತಿರ್ತದ? 2 ಆತ್ಮ ತನ ಹೋಗ್ತಿರ್ತದೆ ಅಷ್ಟೇ. ಈ ಶರೀರವನ್ನು ಒಂದು ಆತ್ಮ, ಮನಸ್ಸನ್ನು ಒಂದು ಆತ್ಮ ತನ ಹೋಗ್ತದೆ, ಮುಗಿತು. ರಿಯಲ್ ಸೆಲ್ಫ್ ಆತ್ಮ ಅದು ಪ್ರಸನ್ನ ಆಗ್ತಾ ಇಲ್ಲ. ನಾವು ಈ ಶರೀರವೆಲ್ಲ ಮನಸ್ಸು ಅಲ್ಲ, ಯಾರಿದ್ದೀವಿ? ಜೀವಾತ್ಮ ಇದ್ದೀವಿ. ರಿಯಲ್ ಸೆಲ್ಫ್ ಅದು ಪ್ರಸನ್ನ ಆಗ್ತಾ ಇಲ್ಲ. ಹಿಂಗಾಗಿ ಏನಾಗ್ಬಿಡ್ತಾರೆ? ಫ್ರಸ್ಟ್ರೇಟ್ ಆಗ್ಲಿಕ್ಕೆ. ಒಬ್ಬರು ಭಕ್ತರ ರಸ್ತೆ ಮೇಲೆ ನಿಂತ್ಕೊಂಡು ವಿದೇಶದಲ್ಲಿ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ನೋಡ್ದೋ
ಶ್ರೀಮಂತರು ಎಲ್ಲ ಬರ್ತಾ ಇದ್ರು ಅಲ್ಲೆಲ್ಲ. ಒಬ್ಬ ಭಕ್ತ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಒಬ್ಬ ದೊಡ್ಡ ಶ್ರೀಮಂತ ಬಂದಾಗ ತಂದೆಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಟೆಲಿಂದ ಎದ್ದು ಬಂದರು. ಆ ಭಕ್ತ ಕೇಳ್ತಾರೆ, ರಸ್ತೆ ಮೇಲೆ ನಿಂತ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ನನ್ನ ಹತ್ರ ಭಯಂಕರ ಸಿಕ್ಕಾಪಟ್ಟೆ ರೊಕ್ಕದ, ಈಗ ಫ್ಯಾಮಿಲಿ ಕರ್ಕೊಂಡು ಒಂದು ಯಾವುದೋ ಹೋಟೆಲ್ ಎಲ್ಲಿಂದ ಹೊರ ಬಂದ್ರು ಅವರು, ಜಗ್ಗಿ ರೊಕ್ಕ ಖರ್ಚು ಮಾಡಿ ಬಂದೀನಿ, ಈಗ ಮತ್ತೊಂದು ಕಡೆ ಹೋಗ್ಲಿಕ್ಕತ್ತೀವಿ, ಅಲ್ಲೇನು ಮತ್ತೆ ಏನೇನೋ ಖರ್ಚು ಮಾಡ್ಕೊತ ಹೋಗ್ತೀವಿ. ಹಿಂಗೆ ಇಷ್ಟೆಲ್ಲ ಮಾಡಿದ್ರು ನಾವು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೀವು ನೋಡಿದ್ರೆ ರಸ್ತೆ ಮೇಲೆ ಬುಕ್ ಮಾರಾಡ್ತೀವಿ, ಎಷ್ಟು ನೆಮ್ಮದಿ ಐತೆ, ತೃಪ್ತಿ ಐತಲ್ಲ ನೀವು ಅಂತ ಕೇಳಿ ನೋಡಿ. ಇಷ್ಟೆಲ್ಲ ಆಯ್ತು, ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ. ಯಾಕ ನೀವು ಹೇಳಿ, ರಿಯಲ್ ಸೆಲ್ಫ್ ಸ್ಯಾಟಿಸ್ಫೈಡ್ ಆಗಿಲ್ಲ. ರಿಯಲ್ ಸೆಲ್ಫ್ ಸ್ಯಾಟಿಸ್ಫೈಡ್ ಆಗಿಲ್ಲ. ಯಾಕೆ? ಜಡ ಶರೀರ ಸೂಕ್ಷ್ಮ ಶರೀರ ಮಾತ್ರ ಹೋಗ್ಯದ, ಆತ್ಮ ಟಚ್ ಆಗ್ಯಾರ, ಆತ್ಮ ಸ್ಪರ್ಶ ಆಗುವುದಿಲ್ಲೇ ಇಲ್ಲ. ಈ ಹೋಟೆಲ್ ಆಗ್ತಿದ್ದ, ಕುಡಿದಿದ್ದ, ಸಿನಿಮಾ ನೋಡಿದ್ದ, ಅಲ್ಲಿ ಹೋಗಿದ್ದ ಆತ್ಮಕ್ಕ ಟಚ್ ಆಗ್ತಿಲ್ಲ. ಅದೇ ಪ್ರಸಾದ ತಗೊಂಡ್ರೆ ಈ ಶರೀರಕ್ಕೂ ಪ್ರಸಾದ ಆಗ್ತಾ ಇದ್ರೆ ಆಗ್ತಾ ಇಲ್ಲ ನಿನ್ನೆ. ಆಮೇಲೆ ಮನಸ್ಸಿನ ತನೂ ಆಯ್ತ, ಮನಸ್ಸಿಗೂ ಹೇಳಿ ಚಲೋ ಆಗ್ತದೆ ಕಾರ್ಯಕ್ರಮ ಅಂತೆಲ್ಲ ಹೇಳ್ತಿರ್ತಾರೆ. ಅದು ಫೈನಲಿ ಆತ್ಮ ಟಚ್. ಆ ಕೀರ್ತನ, ದರ್ಶನ, ಪ್ರಸಾದ, ಪ್ರವಚನ ಇವೆಲ್ಲ ಕೇಳಿ ಏನಾಗ್ಲಿಕ್ಕತ್ತದೆ, ಈಗ ಆತ್ಮ ಟಚ್ ಆಗುತ್ತೆ. ಅದರಿಂದ ನಮ್ಗೆ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್, ಅದೇ ಆನಂದ ಅನಿಸ್ತಿಲ್ಲ. ಇಲ್ಲ ಯಾಕೆ ಬಿಡ್ತೀವಿ ನಾವು ಇಲ್ಲಿ ಬಂತು? ಆಕ್ಚುಲಿ ನಾವು ಶುದ್ಧ ಇಲ್ಲ, ಕ್ವಾಲಿಫೈಡ್ ಇಲ್ಲ. ಆದ್ರೂ ಕೃಷ್ಣ ನಮ್ಗೆ ಅನುಗ್ರಹ ಮಾಡಿ ಕೊಡ್ಲಿಕ್ಕತ್ತ. ಯಾಕಂದ್ರೆ ಇದು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. ಆಮೇಲೆ ಈಗ ಕೊಡ್ಲಿಕ್ಕತ್ತಾನ, ಸ್ವಲ್ಪ ಮಾಡ್ಕೊತಾ ಇದ್ದಾನೆ. ಇನ್ನೂ ಹೆಂಗೆ ಪ್ರಮಾಣ ಶುದ್ಧ ಆಗ್ತಾ ಹೋಗ್ತೀವಿ, ಇನ್ನೂ ಶುದ್ಧ ಆಗ್ತೀವಿ, ಇನ್ನೂ ಜಾಸ್ತಿ ಎಲ್ಲ ಪ್ರಪಂಚ ಅರ್ಥದಲ್ಲಿ ಬರ್ತದೆ. To the degree that one is purified, Krishna reciprocates. ಎಷ್ಟು ಶುದ್ಧ ಆಗ್ತೀವಿ ಅಷ್ಟು ಜಾಸ್ತಿ ಇದರ ಆನಂದ ಅನುಭವ ಆಗಿದೆ. ನಿನ್ನಿಂದ ಒಂದು ಉತ್ಸವ ತೋರಿ ರಾಯಪುರದಲ್ಲಿ ಉತ್ಸವ ಆಯಿತು, ಗೌರವಡಿ ಎಷ್ಟು 100 ಜನ ಬಂದರು. ಎಲ್ಲರಿಗೂ ಎಂಜಾಯ್ಮೆಂಟ್ ಸೇಮ್ ಆಗಿರ್ತದೆ ಇಲ್ಲ, ಅಲ್ಲಿ ವೇರಿಯೇಷನ್ಸ್. ಯಾರ್ಯಾರು ಎಷ್ಟು ಶುದ್ಧ ಇದ್ದಾರ ಆ ಪ್ರಮಾಣ ಆಗ್ತದೆ. ಇದೇ ಸ್ಪಿರಿಚುವಲ್ ಬ್ಲಿಸ್ ಬರುತ್ತೆ, ಭಗವಂತನ ಭಕ್ತಿ ಸೇವೆಯಲ್ಲಿ ಮಾತ್ರ ಬರುತ್ತೆ, ಮತ್ತು ಇದರಲ್ಲೂ ಬರುತ್ತದೆ. ಇದಕ್ಕೂ ಏನಾದ್ರು ಕಾರಣ ಇರಬೇಕಲ್ಲ. ಹೋಟೆಲ್ ಹಾಕಿದ್ರೆ ಆತ್ಮ ಯಾಕೆ ಪ್ರಸನ್ನ ಆಗ್ತಲ್ಲ? ಬಾರ್ದ ಕೂತ್ರೆ ಆತ್ಮ ಯಾಕೆ ಪ್ರಸನ್ನ ಆಗ್ತಾನೆ? ಒಬ್ರು ಹೇಳಿದ್ರು, ಒಬ್ಬ ಹುಡುಗ ಕುಡಿತಾನ, ಬರೀ ಕುಡುಕ, ಇವ್ ಬಾಡಿ ತುಂಬ ಸ್ಪಿರಿಟ್ ಏನ್ ನೋಡ್ರಲ್ಲಿ ಕುಡುಕ ಸ್ಪಿರಿಟ್ ಇರ್ತದೆ. ಆತ್ಮ ಸ್ಪಿರಿಟ್ ಕುಡಿಸ್ ಆತ್ಮ ಪ್ರಸನ್ನ ಆಗ್ತದೆ. ಇದೊಂದು ಕಾರಣ ಬೇಕಲ್ಲ. ಯಾಕೆ ಹೋಟೆಲ್ನಲ್ಲಿ, ಬಾರ್ನಲ್ಲಿ, ಸಿನಿಮಾದಲ್ಲಿ ಆತ್ಮ ಯಾಕೆ ಪ್ರಸನ್ನ ಆಗ್ತಾ ಇದೆ? ಇದಕ್ಕೂ ಪ್ರಭುಪಾದವರು ಉದಾಹರಣೆ ಕೊಡ್ತಾರೆ. ಆ ಉದಾಹರಣೆಯಿಂದ ಕ್ಲಿಯರ್ ಆಗ್ತದೆ ನಮಗೆ. ಏನು ಉದಾಹರಣೆ? ಅದಿಲ್ಲ ನೆನಪದ ನೀರ ಎಣ್ಣೆ ಕುಡ್ತದ, ಆಯಿಲ್, ವಾಟರ್ ಬೇಕಾದ ಹಿಂಗೆ ಮಿಕ್ಸ್ ಮಾಡ್ಕೊತ ಹೋಗಿರೋದು ಕೂಡ ಹಾಕಿಲ್ಲ. ಕುಡ್ತದ ಎಣ್ಣೆ ನೀರ ಕುಡುದಿಲ್ಲ. ಹಂಗ ಆತ್ಮ ಇರೋದು ಸ್ಪಿರಿಚುವಲ್, ಇವೆಲ್ಲ ಮಟೀರಿಯಲ್. ಏನು ಕೊಟ್ಟರು ಆತ್ಮ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ, ಇನ್ಕಾಂಪೆಟಬಲ್, ಕನೆಕ್ಟ್ ಆಗೋಲ್ತದ. ಯಾಕಂದ್ರೆ ಆತ್ಮ ಇರೋದು ಸ್ಪಿರಿಚುವಲ್, ಇದೆಲ್ಲ ಮೆಂಟಲ್, ಕೊಡ್ತಾ ಇಲ್ಲ, ಆತ್ಮ ಜೊತೆ ಮಿಕ್ಸ್ ಆಗಂಗಿಲ್ಲ. ಆತ್ಮ ಸ್ಪಿರಿಚುವಲ್, ಕೃಷ್ಣ ಸ್ಪಿರಿಚುವಲ್, ಕೃಷ್ಣ ಕೀರ್ತನ, ಕೃಷ್ಣ ಪ್ರವಚನ, ಕೃಷ್ಣ ಪ್ರಸಾದ ಎಲ್ಲ ಸ್ಪಿರಿಚುವಲ್. ಅದೇನಾಗ್ಲಿಕ್ಕತ್ತದ? ಮ್ಯಾಚ್ ಆಗ. ಯಾಕೆ ಪ್ರಸನ್ನ ಆಗ್ಲಿಕ್ಕತ್ತದ? ಆತ್ಮ ಇದರಲ್ಲೇ ಸ್ಪಿರಿಚುವಲ್ ಟಚ್ ಬರಬೇಕು.
ಜಪ ಮಾಡುವಾಗ, ಪೂಜಾ ಮಾಡುವಾಗ, ಪ್ರತಿಯೊಂದು ದೊಡ್ಡ ದಿವಸ ನಾವು ನೋಡ್ಕೊತಾ ಇರ್ತೀವಿ. ಏನೇನು ಮಾಡ್ಲಿಕ್ಕತ್ತೀವಿ? ಕೃಷ್ಣನ ಸೇವೆಯಲ್ಲಿ ಆತ್ಮದಿಂದ ಪ್ರಸನ್ನ. ಕ್ಲಿಯರ್ ಅಂತಲ್ಲ? ಅದಕ್ಕೆ ನಮ್ದೇನು ಲಕ್ಷ್ಯ? ಆತ್ಮ ಪ್ರಸನ್ನ ಆಗಬೇಕು. ಆ ಪ್ರಸನ್ನ ಆಗ್ಲಿಕ್ಕೆ ಕೃಷ್ಣ ಇವತ್ತು ಇಷ್ಟು ಅಂತ ಹೇಳಿದ ಇಷ್ಟು ಭಕ್ತಿಯಿಂದ ನಾನು ಅರ್ಪಣೆ ಮಾಡಿ ಪತ್ರ ಪುಷ್ಪ ಫಲ ತೂಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಾಸ್ನಾಮಿ ಪ್ರಯತ್ನ. ಲಾಸ್ಟ್ ಪಾಯಿಂಟ್ ಹೇಳೋದು ಶುರು. ಈಗ ಕೃಷ್ಣ ಎಷ್ಟು ಕೃಪಾಳಿದ್ದಾನ, ಎಷ್ಟು ದಯಾಳಿದ್ದಾನ ವಿಚಾರ ಮಾಡಿ. ಎಲ್ಲ ಅವನೇ ಕೊಟ್ಟಿದ್ದೀವಿ. ಅವನ ತಗೊಂಡು ಅವನಿಗೆ ಕೊಟ್ಟರೆ ಸ್ವೀಕಾರ ಮಾಡಲಿಕ್ಕೆ. ಈಗ ನಾನು ನಿಮ್ಮ ಮನೆಗೆ ಬಂದೆ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಐಟಮ್ ತಗೊಂಡ ಅದನ್ನು ತೋರಿ ಗಿಫ್ಟ್ ತಂದೆ ನಿಮ್ಗೆ ಅಂತಂದ್ರೆ ಏನಂತೀರಿ? ಇದು ಕಲಿಸದೆ ನಮ್ಗೆ ತೋಳು ನಮ್ಗೆ ಕೊಡ್ಲಿಕ್ಕೆ ಅಂತ ಅಂತೀರಿಲ್ಲ? ನಿಮ್ಮ ಮನೆಯಾಗಿಂದ ಒಂದು ಸಾಮಾನು ತಗೊಂಡು ನಿಮ್ಗೆ ಕೊಡ್ಲಿಕ್ಕೆ ಬಂದ್ರೆ ಏನ್ರಿ ಇದು ನಮ್ದ ಕೂಡ ಆಗ್ತಿರಲ್ಲ. ಕೃಷ್ಣಂದೇ ಎಲ್ಲ ಇದೆ, ಅಷ್ಟು ಅವನೇ ಈಶಾವಾಸ ಇದೊಂದು ಸರ್ವ ಅದ್ರಾಗಿ ತಗೊಂಡು ಅವನಿಗೆ ಕೊಡ್ಲಿಕ್ಕೆ ಸ್ವೀಕಾರ ಮಾಡ್ತಾರೆ, ಅನುಗ್ರಹ ಮಾಡ್ಲಿಕ್ಕೆ. ಇದಕ್ಕಿಂತ ಯಾರಿದ್ದಾರೆ ಹೇಳಿ? ಕೃಪಾಳು ದಯಾಳು. ಗಂಗಾ ನದಿಗೆ ಹೋಗ್ತೀವಿ, ಅಲ್ಲಿದೆ ನೀರು ತಗೊಂಡ ಗಂಗಾಗೆ ಅರ್ಪಣೆ ಮಾಡ್ತೀವಿ. ಮನೆ ತೊಗೊಂಬರ್ತೀವಿ ನೀರು, ಅಲ್ಲಿ ತಗೊಂಡ ಕೃಷ್ಣಂದ ಎಲ್ಲ ಇದೆ. ಆದರೂ ಭಗವಂತ ಅವನ್ನೆಲ್ಲ ಕೊಟ್ಟಿದ್ದು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ ಸುನಾಗ ಮತ್ತೆ ವಿಷಯ ನಾಳೆ ನೋಡು. ಬೆಳಗ್ಗೆ ಡೈಲಿ 9 to 10 ಭಾಗವತ ನಡೆದು ಬಿಟ್ಟದ ಆನ್ಲೈನ್. ಯಾರಿಲ್ಲ ಕೈ ಮಾಡಿ ಕೇಳಿ. ಅದು ಸಾಯಂಕಾಲ ನಾಳೆ ಸಜ್ಜನ ಹೋದ್ರೆ ನಾಳೆ ಪ್ರೋಗ್ರಾಮ್ ಹೇಳಲ್ಲ ಇದೆಲ್ಲ ಅದಂತ ನಾಳೆ ಅವ್ರ ಮನೆಗೆ ಸಜ್ಜನ ಅವ್ರ ಮನೆಗೆ ನಾಳೆ ಬರಬೇಕು. भगवद गीता की जय, श्रील प्रभुपाद की जय.